ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಜೂನ್ 1, ನಾವು 6ನೇ ತಿಂಗಳಿನ ಮೊದಲನೇ ದಿವಸದಲ್ಲಿದ್ದೇವೆ. ಇವತ್ತು ವಿಶೇಷವಾಗಿ ಏನೆಲ್ಲ ಟಾಪಿಕ್ಸ್ ಇದೆ, ಏನೆಲ್ಲ ಮಾತುಕತೆಗಳನ್ನ ಆಡ್ತೀವಿ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಈ ತಿಂಗಳು ಪೂರ್ತಿಯಾಗಿ ನಾವೆಲ್ಲ ಯೋಗಮಯದಲ್ಲಿರ್ತೀವಿ. ಏಕೆಂದರೆ ಇಂಟರ್ನ್ಯಾಷನಲ್ ಯೋಗ ಡೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೇ ಜೂನ್ 21 ಪ್ರತಿ ವರ್ಷ ಹೇಗೆ ನಡೆಯುತ್ತೆ, ಈ ವರ್ಷನೂ ಕೂಡ ನಡೀತಾ ಇದೆ. 10ನೇ ವರ್ಷ ಅತ್ಯಂತ ಅದ್ಧೂರಿಯಾಗಿ ಇಡೀ ವಿಶ್ವದಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಭಾರತೀಯರು ವಿಶ್ವಗುರು ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಹಾಗಾದರೆ ಅದರ ಕುರಿತಾಗಿ ಒಂದಷ್ಟು ನಮ್ಮ ಯುವ ಜನರಲ್ಲಿ, ನಮ್ಮ ಯಾರೆಲ್ಲ ಕಾಲ್ ಮಾಡ್ತಾರೆ, ನಮ್ಮ ವ್ಯೂವರ್ಸಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ, ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತಕ್ಕಂಥದ್ದು ಒಂದು ಉದ್ದೇಶ ಇವತ್ತಿಂದು. ಎರಡನೇದಾಗಿ ಅಂತಾರಾಷ್ಟ್ರೀಯ ದಿನಾಚರಣೆ ಜೊತೆಗೆ ಆಲ್ರೆಡಿ ಒಂದು ಕಾಲ್ ಬರ್ತಾ ಇದೆ, ಸೊ ಅವ್ರು ಕಾಯಿಸೋದು ಬೇಡ, ಕಾಲ್ ತೊಗೊಂಡ್ಬಿಡ್ತೀನಿ. ನಮಸ್ತೆ ದಾವಣಗೆರೆ. ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೀನಿ, ಮತ್ತೆ ಅವ್ರ ಜೊತೆ ಮಾತಾಡ್ತೀನಿ. ಅದ್ರ ಜೊತೆಗೆ ಇನ್ನೇನು ಇವತ್ತು ಮತ್ತು ನಿನ್ನೆಯಿಂದ ಶಾಲೆಗಳು ಶುರುವಾಗ್ತಾ ಇದೆ. ಸೊ ಎಲ್ಲರಲ್ಲಿ ಒಂದು ಕುತೂಹಲ ಇರುತ್ತೆ, ನನ್ನ ಶಾಲೆ ಹಾಗಿರಬೇಕು ಹೀಗಿರಬೇಕು ಅಂಥೇಳಿ. ಸೊ ಪೇರೆಂಟ್ಸಲ್ಲೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಾವು ಕಳಿಸ್ತಕ್ಕಂಥ ಶಾಲೆ ಹೇಗಿರಬೇಕು ನಮ್ಮ ಮಕ್ಕಳಿಗೋಸ್ಕರ ಅಂಥೇಳಿ. ಹಾಗಾಗಿ ಶಾಲೆ ಹೇಗಿರಬೇಕು ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆಯನ್ನು ಮಾಡೋಣ. ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರು ಮಾಡಿದ್ದಾರೆ ಅಂಥೇಳಿ. ನಮಸ್ತೆ ದಾವಣಗೆರೆ. ಯಾಕೋ ನೆಟ್ವರ್ಕ್ ಇಶ್ಯೂಯಿಂದ ಮತ್ತೆ ಕಟ್ಟಾಗ್ತು ಅಂತ ಅನಿಸ್ತಾ ಇದೆ. ಶಾಲೆಗಳಲ್ಲಿ ನಾವೇನು ಶಾಲೆಗೆ ಮಕ್ಕಳನ್ನ ಕಳಿಸ್ತೀವಿ, ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಅಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತಾರೆ. ಯಾಕೆಂದರೆ ಶಾಲೆ ಅಂದರೆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಒಂದು ಅದ್ಭುತವಾದ ಸ್ಥಳ. ಸೊ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ತೀವಿ ಅದು ಅವರ ಜೀವನದ ಕೊನೆಯ ಉಸಿರಿರೋವರೆಗೂ ಅವ್ರ ಜೊತೆಲಿರುತ್ತೆ. ಅದು ನೀತಿ ಪಾಠ ಆಗಿರ್ಬೋದು, ನಾವು ನಡೆದುಕೊಳ್ತಕ್ಕಂಥ ರೀತಿ ಆಗಿರ್ಬೋದು, ನಮ್ಮ ಒಂದು ಶ್ರದ್ಧೆ, ಗುರು ಪರಂಪರೆ, ಗೌರವ, ನಾವೆಲ್ಲ ಏನೆಲ್ಲ ಒಂದು ಜೀವನ ಶೈಲಿಯನ್ನು ಕಲಿಸ್ತೀವಿ ಅದನ್ನು ಶಾಲೆಯಿಂದನೇ ಮುಖ್ಯವಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತೆ ಮಕ್ಕಳು. ಹಾಗಾಗಿ ಶಾಲೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅವನ ಕೊನೆಯ ಉಸಿರಿರೋವರೆಗೂ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನೋಡೋಣ, ಪೇರೆಂಟ್ಸ್ ಎಲ್ಲ ಇವತ್ತು ನಮ್ಮ ಶಾಲೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತಾಗಿ ನಾನು ಹಲವಾರು ಪ್ರಶ್ನೆಗಳನ್ನು ಕೇಳ್ತೀನಿ. ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನು ಕೊಡ್ತಾರೆ, ಯಾರೆಲ್ಲ ಎಷ್ಟು ಅದರ ಬಗ್ಗೆ ಅವೇರ್ನೆಸ್ಸನ್ನು ಹೊಂದಿದ್ದಾರೆ ಅಂಥೇಳಿ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ನಾನು ಇನ್ನೇನು ಕೂಡ ಹೇಳಿದ್ದೆ, ನಾಳೆ ಜೂನ್ 2ನೇ ತಾರೀಕಿನಿಂದ ಅಧಿಕೃತವಾಗಿ ನಮ್ಮ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಆಗ್ತಾ ಇದೆ. ಸೊ ಯಾರೆಲ್ಲ ರೈತ ಇದ್ದೀರಿ, ಬಿತ್ತನೆ ಬೀಜಗಳನ್ನ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರು ಅಂತ. ನಮಸ್ತೆ ದಾವಣಗೆರೆ. ಹಲೋ. ಯಾಕೋ ನೆಟ್ವರ್ಕ್ ಸಮಸ್ಯೆಯಿಂದ ಕಾಲ್ ಪದೇ ಕನೆಕ್ಟ್ ಆಗ್ತಾ ಇಲ್ಲ. ನೋಡೋಣ, ನಾನು ರೈತರ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನೇನು ಮುಂಗಾರು ಮಳೆ ಪ್ರವೇಶ ಆಗ್ತಾ ಇರೋದ್ರಿಂದ ರೈತರೆಲ್ಲ ತಮ್ಮ ಬಿತ್ತನೆಗೆ ಸಾಕಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರ್ತಾರೆ. ಬಿತ್ತನೆ ಬೀಜಗಳ ಕುರಿತಾಗಿರ್ಬೋದು, ರಸಗೊಬ್ಬರಗಳ ಒಂದು ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರ್ತಾರೆ, ಮತ್ತು ಹೇಗೆಲ್ಲ ಉಳುಮೆ ಮಾಡಬೇಕು ಅಂಥೇಳಿ ಅದಕ್ಕೆ ತಕ್ಕನಾಗಿ ಹೊಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಇನ್ನೇನು ಮುಂಗಾರು ಮಳೆ ಪ್ರವೇಶ ಆಗ್ತಾ ಇರೋದ್ರಿಂದ ಸಾಕಷ್ಟು ಗುಡುಗು ಸಿಡ್ಲು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಎಲ್ಲರೂ ಸರಿಯಾದ ಸಮಯದಲ್ಲಿ ಅದಕ್ಕೆ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ಅವರು ಸೇಫಾಗಿರ್ತಕ್ಕಂಥದ್ದು ತುಂಬ ಅಗತ್ಯ ಅನ್ನೋದನ್ನು ನಾನು ರೈತರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಕೇವಲ ಗುಡುಗು ಸಿಡ್ಲುಗಳಿಂದ ಒಂದು ಅವಾಂತರದಿಂದನೇ ವರ್ಷಕ್ಕೆ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಏಕೆಂದರೆ ದೇಶದ ಬೆನ್ನೆಲುಬೇ ನಮ್ಮ ರೈತ ಇರೋದ್ರಿಂದ ಅವನ ಒಂದು ಜೀವನ ತುಂಬ ಇಂಪಾರ್ಟೆಂಟ್. ಅವನಿಗೂ ಒಂದು ಫ್ಯಾಮಿಲಿ ಅಂತಿರುತ್ತೆ, ಅವನಿಗೂ ಒಂದು ಡಿಪೆಂಡೆನ್ಸಿ ಅಂತಿರುತ್ತೆ. ಅದರ ಜೊತೆಗೆ ನಮ್ಮ ದೇಶಕ್ಕೆ ಅನ್ನ ನೀಡಬೇಕು. ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ನಮ್ಮ ಹತ್ರ ಇದ್ದರೂ ಕೂಡ ತಿನ್ನೋಕ್ಕಾಗಲ್ಲ. ಅನ್ನ ತಿನ್ನಬೇಕು ಅಂದರೆ ಆ ರೈತನಿರ್ತಕ್ಕಂಥ ಒಂದು ತುತ್ತು ಅನ್ನವನ್ನು ಮಾತ್ರ ನಾವು ತಿನ್ನಲಿಕ್ಕೆ ಸಾಧ್ಯ. ಹಾಗಾಗಿ ರೈತ ಯಾವತ್ತು ಆರೋಗ್ಯವಾಗಿರಬೇಕು, ಆತ ಚೆನ್ನಾಗಿದ್ದಾಗ ಮಾತ್ರ ದೇಶ ಚೆನ್ನಾಗಿರುತ್ತೆ. ಅದರ ಜೊತೆಗೆ ದೇಶವನ್ನು ಕಾಯ್ತಕ್ಕಂಥ ವೀರ ಯೋಧರು ಚೆನ್ನಾಗಿರಬೇಕು, ಅವರ ಕುಟುಂಬ ಚೆನ್ನಾಗಿರಬೇಕು. ಏಕೆಂದರೆ ನಮಗೋಸ್ಕರ ಹಬ್ಬ ಹರಿದಿನ ಎಲ್ಲವನ್ನು ತ್ಯಜಿಸಿ, ಎಲ್ಲವನ್ನು ಬಿಟ್ಟು ದೇಶದ ಗಡಿ ಭಾಗದಲ್ಲಿ ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಯಾವುದೇ ರೀತಿಯ ಶತ್ರು ಸೈನ್ಯಗಳು ನಮ್ಮನ್ನು ಅಟ್ಯಾಕ್ ಮಾಡಬಾರ್ದು ಅಂಥೇಳಿ. ಸೊ ಆ ವೀರ ಯೋಧರಿಗೆ ಒಂದು ಸಲಾಮ್ ಹೇಳೋಣ ಪ್ರತಿ ದಿವಸ. ಅದೇ ರೀತಿ ದೇಶ ಕಾಯ್ತಕ್ಕಂಥ ವೀರ ಯೋಧರಿಗೆ ಸಲಾಮ್ ಹೇಳಿದ್ರು ಜೊತೆಗೆ ದೇಶಕ್ಕೆ ಅನ್ನವನ್ನು ನೀಡಿದ ರೈತರಿಗೂ ಕೂಡ ನಾವೊಂದು ಸಲಾಮ್ ಹೇಳಲೇಬೇಕು. ಏಕೆಂದರೆ ಇವರಿಬ್ಬರು ಇಲ್ಲ ಅಂದರೆ ನಮ್ಮನ್ನು ಯಾರೂ ಕಾಪಾಡೋಕ್ಕಾಗೋದಿಲ್ಲ. ಕೋಟಿ ಇದ್ದರೂ ಕೂಡ ನಾವು ನೋಡಿ ತಿನ್ನೋದಕ್ಕಾಗಲ್ಲ, ಅಥವಾ ಕೋಟಿ ಇದ್ದರೂ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥ ವೀರ ಯೋಧರು ಇಲ್ಲ ಅಂದರೆ ನಾವು ಈ ದೇಶವನ್ನು ಅಥವಾ ನಮ್ಮತನವನ್ನು ಉಳಿಸ್ಕೊಳಕ್ಕಾಗೋದಿಲ್ಲ.
ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಈ ವೀರ ಇಬ್ಬರು ಸೇನಾನಿಗಳಿಗೆ ಯಾವತ್ತು ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನ ಅರ್ಪಿಸಬೇಕು. ನೋಡೋಣ, ನಾನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇ ಜೂನ್ 21ರಂದು ಅತ್ಯಂತ ಅದ್ಭುತವಾಗಿ ಇರ್ತಕ್ಕಂಥ ಪ್ರಿಪರೇಷನ್ಸ್ ನಡೀತಾ ಇದೆ. ನೋಡೋಣ, ಒಂದು ಕರೆ ಬರ್ತಾ ಇದೆ. ಯಾಕೋ ಪದೇ ಪದೇ ನೆಟ್ವರ್ಕ್ ಇಶ್ಯೂಸಿಂದ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ನೋಡೋಣ, ಅದು ತಾಂತ್ರಿಕ ತೊಂದರೆ ಏನಾದರೂ ಇದೆಯಾ ನಾವು ಗಮನಿಸ್ತೇವೆ. ನಾನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಈಗಾಗಲೇ ದೇಶದ ಎಲ್ಲ ಕಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತಾಗಿ ಸಾಕಷ್ಟು ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇನ್ನೇನು ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಎಲ್ಲ ಶಾಲೆಗಳಲ್ಲೂ ಕೂಡ ಯೋಗ ದಿನಾಚರಣೆಯ ಒಂದು ಪ್ರಿಪ್ರೇಷನ್ಸನ್ನು ಮಾಡ್ತಾ ಇದ್ದಾರೆ. ಯೋಗ ದಿನಾಚರಣೆಗೆ ಏನೆಲ್ಲ ಸಿದ್ಧತೆಗಳು ಬೇಕು, ಹೇಗೆ ಇಂಟರ್ನ್ಯಾಷನಲ್ ಯೋಗ ಡೇದು ಒಂದು ಪ್ರೋಟೋಕಾಲ್ ಇದೆ 45 ಮಿನಿಟ್ಸು. ಆ ಪ್ರೋಟೋಕಾಲ್ಗಳನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿ ಹೇಳ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಇಂದಿನಿಂದ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಕರೆ ಬರ್ತಿದೆ. ಹೋಪ್ಫುಲಿ ಈ ಕರೆ ಸರಿಯಾಗಿ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ. ದಯವಿಟ್ಟು ಟಿವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಸರ್. ಸರ್ ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ ಟಿವಿಯಿಂದ ಹೊರಗಡೆ ಬಂದು ಮಾತಾಡಿ ಸರ್. ಇದು ಕೂಡ ಕರೆ ಕಟ್ಟಾಯಿತು. ಬಹುಶಃ ಇವತ್ತು ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಈ ಸಮಸ್ಯೆ ಬರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅದನ್ನು ನಮ್ಮ ತಾಂತ್ರಿಕ ವರ್ಗದವರು ಕೂಡ ಗಮನಿಸ್ತಿದ್ದಾರೆ. ಸರಿ ಮಾಡ್ಕೊಳ್ತೀವಿ ಅದನ್ನು. ನೋಡೋಣ, ಬಹುಶಃ ನೆಟ್ವರ್ಕಲ್ಲಿ ಏನೋ ಸಮಸ್ಯೆ ಇದ್ದ ಹಾಗಿದೆ. ಇದಕ್ಕೆ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ದಾವಣಗೆರೆ ಸರ್ ನಮಸ್ತೆ ಸರ್. ದಯಮಾಡಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಟಿವಿಯಿಂದ ದೂರ ಬಂದು ಮಾತಾಡಿ ಸರ್. ಹಲೋ ಸರ್, ದಯವಿಟ್ಟು ಟಿವಿಯಿಂದ ದೂರ ಬಂದು ಮಾತಾಡಿ ಅಥವಾ ಟಿವಿ ಮ್ಯೂಟ್ ಮಾಡಿ. ಒಂದು ಅದ್ಭುತವಾದ ಗೀತೆ ಬರ್ತಾ ಇದೆ, ಅದನ್ನು ನೋಡ್ಕೊಂಬರೋಣ. ಅಲ್ಲಿವರೆಗೂ ಏನೆಲ್ಲ ಕಾಲ್ಸ್ ಬರ್ತಾ ಇದೆ ಅದನ್ನು ಸ್ವೀಕರಿಸ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಅಮೃತ ವರ್ಷಿಣಿ ಚಿತ್ರದ ಒಂದು ಬಲ್ಲೆ ಬಲ್ಲೆ ಚಂದದ ಚಂದ್ರುಳಿ ಹೇಳಿ ನೀನು ಅದ್ಭುತವಾದ ಗೀತೆಯನ್ನು ನೋಡ್ಕೊಂಬಂದ್ವಿ. ಎಷ್ಟು ಬಾರಿ ಕೇಳಿದ್ರು ಕೂಡ ಈ ಹಾಡುಗಳು ನಿಜಕ್ಕೂ ಬೇಜಾರಂತ ಅನ್ಸಲ್ಲ, ಮನಸ್ಸಿಗೆ ಮದ ನೀಡ್ತವೆ. ಎಷ್ಟೋ ಜನರಿಗೆ ಈ ಸಾಂಗ್ಗಳು ಮಾರ್ನಿಂಗ್ ಅಲಾರಾಮ್ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಗೀತೆಯ ರಚನೆ ಅದರಲ್ಲಿದೆ, ಅಷ್ಟೊಂದು ಸ್ವಾದ ಅದರಲ್ಲಿದೆ, ಭಾವನೆಗಳನ್ನು ತುಂಬಿದ್ದಾರೆ. ಸೊ ಒಂದು ಕರೆ ಬರ್ತಾ ಇದೆ, ನೋಡೋಣ ಕಾಲರ್ ಎಲ್ಲಿಂದ ಮಾಡಿದ್ದಾರೆ ಅಂತೇಳಿ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ. ಯಾಕೋ ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಆ ಕಡೆಯಿಂದ ವಾಯ್ಸ್ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದೆ ವೀಕ್ಷಕರೇ. ಯಾವುದೇ ಒಂದು ಚಿತ್ರ ಗೆಲ್ಲಬೇಕು ಅಂದರೆ ಹಾಡಿನ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಎಷ್ಟೋ ಚಿತ್ರಗಳು ಕೇವಲ ಹಾಡು ಮೂಲಕ ಗೆದ್ದಿರ್ತಕ್ಕಂಥ ಉದಾಹರಣೆ ಇದೆ. ಅದರಲ್ಲಿ ಈ ಅಮೃತ ವರ್ಷಿಣಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ನೋಡೋಣ, ಮತ್ತೆ ಕರೆ ಬರ್ತಾ ಇದೆ. ಹಲೋ. ಹಲೋ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿರೋದು? ಕಾಶಿಪುರ. ಕಾಶಿಪುರ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಮಂಜುಳಾ ಮೇಡಮ್? ಆಯ್ತು ಸರ್. ಓ ಸೂಪರ್. ಹೇಳಿ ಮಂಜುಳಾ ಮೇಡಮ್, ಇವತ್ತು ಯಾರಿಗಾರು ವಿಶ್ ಮಾಡ್ಲಿಕ್ಕಿದೆಯಾ? ಇವತ್ತು ವಿಶ್ ಮಾಡ್ಲಿಕ್ಕಿಲ್ಲ ಸರ್. ಓಕೆ ಓಕೆ. ಇವತ್ತಿನ ಟಾಪಿಕ್ ಏನಂತ ಗೊತ್ತಾಗ್ಲಿಲ್ಲ ಸರ್. ಮಂಜುಳಾ ಮೇಡಮ್, ಈ ತಿಂಗಳು ಪೂರ್ತಿ ನಾವೆಲ್ಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯೋಗ ದಿನಾಚರಣೆ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಹೇಳಿ, ಮತ್ತೆ ಯೋಗದ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ನೀವು ಉತ್ತರಗಳನ್ನ ಗೊತ್ತಿದ್ರೆ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಒಂದು ಪೇರೆಂಟ್ಸ್ಗೆ ಒಂದು ಪ್ರಶ್ನೆಯನ್ನು ಕೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಶಾಲೆಗೆ ಕಳಿಸ್ತಕ್ಕಂಥ ಮಕ್ಕಳ ಶಾಲೆಗಳು ಹೇಗಿರಬೇಕು ಅಂತ ಹೇಳಿ. ಓಕೆ. ಸೊ ಮೊಟ್ಟ ಮೊದಲನೇದಾಗಿ ಮೇಡಮ್, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಿ? ಇದೇ ಜೂನ್ 21 10ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನ್ ಹೇಳ್ತೀರಿ ಮೇಡಮ್ ಅದ್ರ ಬಗ್ಗೆ? ನೀವ್ ಯಾವ ತರ ಅಥವಾ ಮಾಡ್ತೀರಾ ಪ್ರತಿನಿತ್ಯ? ಯೋಗದ ಬಗ್ಗೆ ಅಂದ್ರೆ ನನಗೆ ಗೊತ್ತಿರೋದು ಅಂದ್ರೆ ಯೋಗ ಅನ್ನೋದು ಇಂಡಿಯನ್ ಕಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅಂತ ಹೇಳ್ಬೋದು ಸರ್. ಹೌದು ಹೌದು, ಖಂಡಿತ ಮೇಡಮ್. ನಮ್ಮ ಪ್ರಾಚೀನ ಋಷಿ ಮುನಿಗಳು ಯೋಗನ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಂಡಿಯನ್ಸ್. ಹೌದು. ಅದು ಆ ಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಯೋಗ ಮಾಡೋದ್ರಿಂದ ಫಿಸಿಕಲ್ ಮೆಂಟಲ್ ಫಿಟ್ನೆಸ್ ಬರುತ್ತೆ. ಖಂಡಿತ. ಮತ್ತೆ ಹೆಲ್ತ್, ಫಿಸಿಕಲ್ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್ ಎರಡೂ ಸುಧಾರಿಸುತ್ತೆ. ಹೌದು.
ಮತ್ತೆ ಫ್ಲೆಕ್ಸಿಬಿಲಿಟಿ ಎಲ್ಲ ಬರುತ್ತೆ ಸರ್. ತುಂಬಾ ಬೆನಿಫಿಟ್ಸ್ ಇದೆ ಯೋಗ ಮಾಡೋದ್ರಿಂದ. ಹೌದು ಹೌದು ಮೇಡಮ್. ಎಂಥದೇ ಸಂದರ್ಭದಲ್ಲೂ ಕೂಡ ಮನುಷ್ಯ ಅತ್ಯಂತ ಮತ್ತೆ ಕಷ್ಟಗಳನ್ನ ಫೇಸ್ ಮಾಡೋ ಧೈರ್ಯ ಬರುತ್ತೆ ಅಂತ ಕೇಳಿದೀನಿ ಸರ್. ಖಂಡಿತ ಖಂಡಿತ. ಎಂಥದೇ ಡಿಫಿಕಲ್ಟ್ ಸಿಚುವೇಶನ್ ಇದ್ರೂ ಕೂಡ ಮನುಷ್ಯ ಯಾವುದೇ ರೀತಿಯ ತಾಳ್ಮೆಯನ್ನ ಕಳ್ಕೊಳ್ಳದೆ ಫೇಸ್ ಅಂದ್ರೆ ಇದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತ. ಖಂಡಿತ ಖಂಡಿತ ಮೇಡಮ್. ಬಹುಶಃ ಯೋಗದಿಂದ ವಾಸಿ ಮಾಡಕ್ ಆಗದೆ ಇರ್ತಕ್ಕಂಥ ಕಾಯಿಲೆಗಳೇ ಇಲ್ಲ ಅಂತ ಹೇಳ್ಬೋದು. ಈವನ್ ಕ್ಯಾನ್ಸರ್ನ ಕೂಡ ಯೋಗದಿಂದ ವಾಸಿ ಮಾಡ್ಬೋದು ಅಂತ ಹೇಳ್ತಾರೆ. ಅಷ್ಟೊಂದು ಅದ್ಭುತವಾದ ಶಕ್ತಿ ಆ ಋಷಿಮುನಿಗಳು ನೀಡಿರ್ತಕ್ಕಂಥ ಯೋಗದಲ್ಲಿದೆ. ಯೋಗ ನಮಗೆ ಈಗಿಂದ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸನ ಹೊಂದಿದೆ. ನಮ್ಮ ಶಿವ ಅಂತೀನಿ ಹೇಳ್ತೀವಿ, ನನ್ನ ಆದಿಯೋಗಿ ಅಂತ ಕೂಡ ಕರಿತೀವಿ. ಆದಿಯೋಗಿ ಅಂತ ಕರೀತಾರಲ್ಲ. ಹೌದು ಹೌದು ಹೌದು. ಅಷ್ಟೊಂದು ಅದ್ಭುತವಾದ ಹಿನ್ನೆಲೆಯನ್ನ ಈ ಯೋಗ ಹೊಂದಿದೆ. ಯೋಗ ಅಂತಕ್ಕಂಥದ್ದು ಕೇವಲ ಒಂದು ದೇಹಕ್ಕೆ ಮಾತ್ರ ನೀಡ್ತಕ್ಕಂಥ ಒಂದು ಆಯಾಮಗಳಲ್ಲ, ಆಸನಗಳಲ್ಲ. ಅದು ಮೆಂಟಲಿ, ಫಿಸಿಕಲಿ ಮತ್ತೆ ಅದಕ್ಕೆ ಸಾಕಷ್ಟು ಡೆಪ್ತ್ ಇದೆ ಮೇಡಮ್. ಪ್ರತಿಯೊಂದು ಆಸನಗಳಿಗೂ ಕೂಡ ತನ್ನದೇ ಆದ ಒಂದು ಇತಿಹಾಸ ಇದೆ, ತನ್ನದೇ ಆದ ಒಂದು ಶಕ್ತಿ ಇದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಈಗ ಬಾಡಿ ಪೇನ್ಗಳು ಕೂಡ ಈಗ ಸ್ಟಮಕ್ ಪೇನಿಗೆ, ಬ್ಯಾಕ್ ಪೇನಿಗೆ ಎಲ್ಲದಕ್ಕೂ ಪರ್ಟಿಕ್ಯುಲರ್ ಇಂತಿಂತ ಆಸನಗಳಂತ ಇದೆ ಸರ್. ಆದ್ರೆ ಅದ ಫಾಲೋ ಮಾಡೋದು ಕಷ್ಟ, ಅಭ್ಯಾಸ ಆದ್ರೆ ಅದರಿಂದ ಬೆನಿಫಿಟ್ಸ್ ಇದೆ ಸರ್. ಹೌದು ಹೌದು. ಸ್ವಲ್ಪ ದಿವಸ ಅಭ್ಯಾಸ ಮಾಡ್ತಾ ಹೋದಾಗೆ ತನ್ನಿಂತಾನೆ ಎಲ್ಲ ಬರ್ತಾ ಹೋಗತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಪ್ರಾಕ್ಟೀಸ್ ಇಂದ ಬರುತ್ತೆ. ಖಂಡಿತ ಖಂಡಿತ ಮೇಡಮ್. ಒಬ್ಬ ನುರಿತ ಗುರುಗಳ ಒಂದು ಸಮ್ಮುಖದಲ್ಲಿ ಹೌದು ಸರ್, ಹೌದು. ಹಂಗೆ ವಾಲೆಂಟ್ ಆಗಿ ಮಾಡಕ್ ಹೋದ್ರೆ ಸರಿ ಹೋಗೋದಿಲ್ಲ ಅದು. ನಿಜ. ಅದಕ್ಕೆ ಗೈಡೆನ್ಸ್ ಬೇಕೇ ಬೇಕು. ಹೌದು. ಗುರು ಅಥವಾ ಶಿಕ್ಷಕರ ಮುಖೇನ ಕಲಿತಕ್ಕಂಥದ್ದು ಹೌದು ಸರ್, ಹೌದು. ತುಂಬಾ ಸೂಕ್ತ. ಅದರಲ್ಲೂ ಬೆಳಗಿನ ಪ್ರಾತಃ ಕಾಲ ಮಾಡಬೇಕು ಅಥವಾ ಸಂಜೆಯ? ಈಗ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ದು ನಮಗೆ ಗೊತ್ತಿರೋದು ಎಕ್ಸಾಂಪಲ್ ಅಂದ್ರೆ ಬಾಬಾ ರಾಮದೇವ್ ಗುರೂಜಿ, ಡಾಕ್ಟರ್ ರಾಜ್ಕುಮಾರ್, ವಿನಯ ಪ್ರಸಾದ್ ಅವರೆಲ್ಲ ಯೋಗದಿಂದಲೇ ಹೆಲ್ತ್ ಫಿಟ್ನೆಸ್ ಇತ್ತು. ಹೌದು ಹೌದು ಮೇಡಮ್. ನಮ್ಮ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆ ವಯಸ್ಸಲ್ಲೂ ಕೂಡ ಅವ್ರು ಯೋಗ ಮಾಡ್ತಿದ್ರು ಅಂತ ಅವರ ಚಿರಯೌವನದ ಗುಟ್ಟೆ ಯೋಗ ಅಂತ ಹೇಳ್ಬೋದು. ಹೌದು ಹೌದು ಮೇಡಮ್. ಸದಾಕಾಲ ಅವ್ರು ಹಸನ್ಮುಖಿಯಾಗಿರ್ತಾ ಇದ್ರು. ವೀರಪ್ಪನ್ ಬಂಧನದಲ್ಲಿ ಇಟ್ಕೊಂಡಿದ್ರು ಕೂಡ ಅವ್ರ ಮುಖದ ಮೇಲೆ ಯಾವತ್ತೂ ಒಂದೇ ಒಂದು ಸಣ್ಣ ಚಿಂತೆಯ ಗೆರೆ ಕಾಣಿಸ್ತಾ ಇರಲಿಲ್ಲ. ಅಷ್ಟೊಂದು ಹಸನ್ಮುಖಿಯಾಗಿರ್ತಾ ಇದ್ರು ಅವರು. ಮೇಡಮ್, ವಿಶೇಷವಾಗಿ ನಾನು ಕೇಳ್ತಾ ಇದ್ದೆ, ಇವತ್ತು ನಮ್ಮ ಶಾಲೆಗಳು ಹೇಗಿರ್ಬೇಕು ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅದೇ ಸರ್, ಇತ್ತೀಚೆಗೆ ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದಾವೆ ಸ್ಕೂಲುಗಳು. ಎಜುಕೇಶನ್ ಅನ್ನೋದು ಮುಂಚೆ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೇನೆ ಪೀಸ್ಫುಲ್, ಇವಾಗ ಬಹಳ ಗೌರವ ಇರ್ತಿತ್ತು. ಇವಾಗ ಗೌರವ ಎಲ್ಲ ಕಡಿಮೆ ಆಗಿದೆ, ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಅದು ಆ ಕಮರ್ಷಿಯಲ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೇಕು. ಅದೇ ಬರೀ ಈಗ ಪೇರೆಂಟ್ಸ್ ಗಳಾದ್ರೂ ಅಷ್ಟೇ, ಜಾಸ್ತಿ ಫೀಸು ಡೊನೇಷನ್ ಕೊಟ್ಟು ಕಳ್ಸಿದ್ರೇನೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಭ್ರಮೆನಲ್ಲಿ ಇರ್ತಾರೆ ಸರ್. ಅದು ಅದಕ್ಕೆ ಆದಷ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸೋದ್ರಲ್ಲಿ ತಪ್ಪೇನಿಲ್ಲ ಸರ್. ಆದ್ರೆ ಟೀಚಿಂಗ್ ಇಂಪಾರ್ಟೆಂಟ್ ಸರ್. ಯಾವ ಸ್ಕೂಲಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟೀಚಿಂಗ್ ಇಂಪಾರ್ಟೆಂಟ್, ಅವ್ರ ಓನ್ ಎಬಿಲಿಟಿನೂ ಇಂಪಾರ್ಟೆಂಟ್, ಎರಡು ಇಂಪಾರ್ಟೆಂಟ್. ಹೌದು. ಶಿಕ್ಷಣವನ್ನು ಹೇಗೆ ಕಲಿಸ್ತಾರೆ ಅನ್ನೋದ್ರ ಜೊತೆಗೆ ವಿದ್ಯಾರ್ಥಿಗಳು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವ್ರ ಓನ್ ಎಫರ್ಟ್ನೂ ಇರ್ಬೇಕು, ಮತ್ತೆ ಟೀಚಿಂಗು ಚೆನ್ನಾಗಿರ್ಬೇಕು, ಎರಡೂ ಇರ್ಬೇಕು. ಹೌದು ಹೌದು ಹೌದು. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವ ವರ್ಷ ಜಾರಿಗೆ ಬಂತು ಅಂತ ಹೇಳ್ಬೋದಾ ಮೇಡಮ್? ಗೊತ್ತಿಲ್ಲ ಸರ್, ಯಾವ ವರ್ಷ ಅಂತ ಗೊತ್ತಿಲ್ಲ. ಓಕೆ ಓಕೆ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಉತ್ತರವನ್ನು ಹೇಳ್ತೀನಿ. ನೋಡೋಣ ನಮ್ಮ ಮುಂದಿನ ವೀಕ್ಷಕರು ಯಾರಾದರೂ ಈ ಪ್ರಶ್ನೆಗೆ ಉತ್ತರ ಹೇಳ್ತಾರ ನೋಡೋಣ. ಕೆಲವೊಂದು ಆಸನಗಳ ಹೆಸರು ಹೇಳ್ತೀನಿ ಸರ್. ಏನ್ ಹೇಳಿ ಮೇಡಮ್? ಆಸನಗಳ ಹೆಸರು ಸ್ವಲ್ಪ ನನಗೆ ಗೊತ್ತಿರೋದು. ಪದ್ಮಾಸನ, ಹಂಸ ಪದ್ಮಾಸನ, ಭುಜಂಗಾಸನ, ಮತ್ಸ್ಯಾಸನ, ಶವಾಸನ, ಇಷ್ಟೇ ಸರ್ ಗೊತ್ತಿರೋದು. ಓಕೆ ಓಕೆ ಓಕೆ. ಇನ್ನೂ ಸಾಕಷ್ಟು ಆಸನಗಳಿದೆ. ನನಗೆ ಗೊತ್ತಿರೋದು ಇಷ್ಟೇ. ಒಳ್ಳೇದು ಒಳ್ಳೇದು. ತುಂಬಾ ಒಳ್ಳೆ ಪ್ರಯತ್ನವನ್ನು ಮಾಡಿದ್ರಿ. ಸೊ ದಯಮಾಡಿ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವ ವರ್ಷ ನಡೀತು ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಮೇಡಮ್. ಒಳ್ಳೇದಾಗ್ಲಿ. ಕಾಲ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ಪ್ರತಿನಿತ್ಯ ಕಾಲ್ ಮಾಡ್ತಾ ಇರಿ, ನಮ್ಮ ಜೊತೆ ಮಾತಾಡ್ತಾ ಇರಿ, ವಿಷಯವನ್ನ ಹಂಚ್ಕೊಳ್ತಾ ಇರೋಣ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಶುಭ ದಿನ, ಒಳ್ಳೇದಾಗ್ಲಿ. ನಮಸ್ಕಾರ. ವೀಕ್ಷಕರೇ, ನಾನು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ.
ಸೊ ಯಾರೆಲ್ಲ ಕಾಲ್ ಮಾಡ್ತೀರಿ ಅವರು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೋದು. ಹಾಗಾಗಿ ಸ್ಕ್ರೀನ್ ಮೇಲೆ ಟೆಲಿಕಾಸ್ಟ್ ಆಗ್ತಾ ಇರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ಒಂದು ನಾಲೆಡ್ಜನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ಯೋಗ ಕುರಿತಾದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಎಲ್ಲರೂ ಪ್ರತಿನಿತ್ಯ ಯೋಗವನ್ನು ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದೆ, ಸಾಕಷ್ಟು ಕಾಯಿಲೆಗಳಿಗೆ ನಾವು ಪರಿಹಾರವನ್ನು ಕಂಡ್ಕೋಬೋದು. ಅದರ ಜೊತೆಗೆ ಯಾವುದೇ ರೀತಿ ಕಾಯಿಲೆಗಳು ಬರದೇ ಇರೋ ಹಾಗೂ ಕೂಡ ಈ ಯೋಗವನ್ನು ನಮ್ಮನ್ನು ಪ್ರಿಪೇರ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲ ಗಮನಿಸಿರಬೇಕು, ಕಳೆದ ಬಾರಿ ಕೊರೋನಾ ಅಲೆ 1 ಮತ್ತು 2 ಬಂದಾಗ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡಿದ್ರು. ಆದರೆ ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಿಗೆ ಆಗಲಿ ಅಥವಾ ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡ್ತಿರ್ತಕ್ಕಂಥ ಜನರಲ್ಲಿ ಈ ಸಮಸ್ಯೆ ಕಂಡು ಬಂದಿದ್ದು ತುಂಬ ಕಡಿಮೆ. ಹಾಗಾಗಿ ಪ್ರತಿನಿತ್ಯ ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡಿ ಪ್ರತಿನಿತ್ಯದ ಜೀವನದಲ್ಲಿ ತಾವು ಆಕ್ಟಿವೇಟ್ ಇರೋದ್ರ ಜೊತೆಗೆ ತಮ್ಮ ಸಂಪೂರ್ಣ ದೇಹವನ್ನು ನಿರಂತರವಾಗಿ ಯಾವುದೇ ರೀತಿಯ ನೋವುಗಳಿಲ್ಲದೆ, ಔಷಧಿಗಳಿಲ್ಲದೆ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಗೆ ನಾವು ಯಾವತ್ತೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಇಂಪ್ರೂವ್ ಮಾಡ್ಕೋಬೋದು, ನಮ್ಮ ಹೆಲ್ತ್ನ ಫಿಟ್ನೆಸ್ ಇಟ್ಕೋಬೋದು. ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಾವು ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇರ್ಬೋದು. ಸೊ ಹಾಗಾಗಿ ನಾವು ಎಲ್ಲರೂ ಪ್ರತಿನಿತ್ಯ ಯೋಗವನ್ನು ಮಾಡೋಣ, ಆರೋಗ್ಯಪೂರ್ಣರಾಗಿರೋಣ. ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತಲ್ಲಿ ಯಾವಾಗ ಸಾಧ್ಯವಾಗುತ್ತೆ ಆವಾಗ ಸ್ವಲ್ಪ ಹೊತ್ತಾದರೂ ಯೋಗಕ್ಕೆ ಸ್ಪೆಂಡ್ ಮಾಡಿ, ಧ್ಯಾನ ಮೆಡಿಟೇಷನ್ಗೆ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಒಂದು ಕರೆ ಬರ್ತಾ ಇದೆ, ನೋಡೋಣ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಹೇಳಿ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು? ದಾವಣಗೆರೆಯಿಂದ. ಮೇಡಮ್ ನಿಮ್ಮ ಹೆಸರು? ಕವಿತಾ. ಕವಿತಾ ಅಂತೇಳಿ. ಹೇಳಿ ಮೇಡಮ್, ಏನು ಮಾಡ್ತಾ ಇದ್ರಿ ತಾವು? SSLC ಪಾಸ್ ಆಗಿದೆ. ಓ, ರೀಸೆಂಟಾಗಿ SSLC ಪಾಸ್ ಆಗಿದ್ದ ಮೇಡಮ್? ಹೌದು. ಓಕೆ. ಏನು ಮೇಡಮ್ ಮುಂದಿನ ನಿಮ್ಮ ಗುರಿ ಏನು ಮೇಡಮ್? ಏನು ತಗೋಬೇಕಂತಿದ್ದೀರಿ PUC ಆದಮೇಲೆ? ಆರ್ಟ್ಸಾ? ಯಾಕೆ ತುಂಬ ಈಸಿ ಸಬ್ಜೆಕ್ಟನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀರಿ? ನಿಮ್ಮ ಫೇವ್ರೆಟ್ ಸಬ್ಜೆಕ್ಟಾ? ಅದೇ ಇರೋದು ಅದಕ್ಕೆ. ಓಕೆ ಓಕೆ. ಯಾವ ಊರಿಂದ ಮೇಡಮ್ ನೀವು ಹೇಳ್ತಿರೋದು? ನಾವು ದೇವರಳ್ಳಿ. ದೇವರಳ್ಳಿ. ಓಕೆ. ಅಲ್ಲಿ ಕಾಮರ್ಸ್ ಅಥವಾ ಸೈನ್ಸ್ ಇಲ್ವಾ? ಸೈನ್ಸ್ ಇಲ್ಲ. ಓಕೆ. ಸೊ ಕಾಮರ್ಸ್ ಸವಾಸನೆ ಬೇಡ, ಆರ್ಟ್ಸ್ ತಗೊಂಬೇಡ ಅಂತನಾ? ಓಕೆ ಓಕೆ ಮೇಡಮ್, ಇವತ್ತು ಯಾರಿಗಾರು ನೀವು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಹಲೋ, ಟಿವಿ ನೋಡ್ತಾ ಮಾತಾಡಬೇಡಿ ಮೇಡಮ್, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಹೇಳಿ ಹೇಳಿ ಮೇಡಮ್, ಅವ್ರ ಹೆಸರು ಹೇಳ್ಬಿಟ್ಟು ಶುಭಾಶಯ ಹೇಳಿ. ಹೇಳಿ, ನೀವೇ ನಿಮ್ಮ ಕಡೆಯಿಂದ ವಿಶ್ ಮಾಡಿ, ನಾವು ಕೂಡ ವಿಶ್ ಮಾಡ್ತೀವಿ. ಹಲೋ. ಓಕೆ ಮೇಡಮ್, ಕವನ ಅವರ ಹುಟ್ಟುಹಬ್ಬಕ್ಕೆ B1 ವಾಹಿನಿಯ ಸಂಪೂರ್ಣ ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಹಲೋ. ಹಾಂ ಮೇಡಮ್ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ನೀವು ಟಿವಿ ನೋಡ್ತಾ ಮಾತಾಡಬೇಡಿ. ಓಕೆ. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಹಾಂ, ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಹೇಳಿ ಮೇಡಮ್, ಮತ್ತೊಮ್ಮೆ ನೀವು ನಿಮ್ಮ ಫ್ರೆಂಡ್ ಕವನ ಅವರಿಗೆ ವಿಶ್ ಮಾಡಿ ಬೇಗ. ಓಕೆ, ಕವನ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲ ಆಸೆಗಳು ಈಡೇರಲಿ, ಒಳ್ಳೇದಾಗಲಿ. ಕಾಲ್ ಮಾಡಿದ್ದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಮೇಡಮ್. ಸೊ ನಿಮ್ಮ ಒಂದು ಫ್ಯೂಚರ್ ಚೆನ್ನಾಗಿರಲಿ, ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ, ನೀವು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಆರ್ಟ್ಸ್ ಏನು ತೊಗೊಂಡಿದ್ರಿ ಅದರಲ್ಲಿ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಮತ್ತೆ ಕರೆ ಮಾಡ್ತಾ ಇರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ಇವತ್ತಿನ ದಿನಗಳಲ್ಲಿ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತಕ್ಕಂಥದ್ದು ಕೂಡ ತುಂಬ ಮಹತ್ವವಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ SSLC ಮುಗಿದ ನಂತರ ನಾವು ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಸಬ್ಜೆಕ್ಟ್ ಚೂಸ್ ಮಾಡುವಾಗ ತುಂಬ ಹುಷಾರಾಗಿರಿ ಮಕ್ಕಳು. ಪೇರೆಂಟ್ಸ್ ಕೂಡ ಅದನ್ನು ಅವ್ರು ಏನಕ್ಕೆ ಚೂಸ್ ಮಾಡ್ಕೊಳ್ತಿದ್ದಾರೆ, ಅದರಲ್ಲಿ ಅವ್ರಿಗೆ ಫ್ಯೂಚರ್ ಇದೆಯಾ ಇಲ್ವಾ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಗೈಡ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತಾಗಿ ಹೇಳ್ತಾ ಇದ್ದೆ, ದಯಮಾಡಿ ಪ್ರತಿನಿತ್ಯ ಎಲ್ಲರೂ ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು ಈ ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ಸ್ ಆಗಿರ್ಬೋದು, ಆಸನಗಳಲ್ಲಿ ಆಗಿರ್ಬೋದು, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಕಾಯಿಲೆಯಿಂದ ಮುಕ್ತರಾಗಿರಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾವೆಲ್ಲ
ಯೋಗಾಭ್ಯಾಸ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು 5ರಿಂದ 10 ನಿಮಿಷ ಎಳೆ ಬಿಸಿಲಿನಲ್ಲಿ ವಾಕ್ ಮಾಡೋದ್ರಿಂದ, ನಮ್ಮ ಬೆವರನ್ನು ನಾವು ಸುರಿಸೋದ್ರಿಂದ ಕೂಡ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸಿಂದ ನಾವು ರಿಮೂವ್ ಮಾಡ್ಕೋಬೋದು, ಆರೋಗ್ಯಪೂರ್ಣರಾಗಿರ್ಬೋದು. ಮನುಷ್ಯ ಎಷ್ಟು ಬೆವರ್ತಾನೋ ಅಷ್ಟು ಆರೋಗ್ಯಪೂರ್ಣರಾಗಿರ್ತಾನೆ. ಹಾಗಾಗಿ ಬೆವರ್ತಕ್ಕಂಥದ್ದು ಬೆಳಗಿನ ಹೊತ್ತಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಅದನ್ನು ನೀವೆಲ್ಲರೂ ಪಾಲಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ರಾತ್ರಿ ಹೊತ್ತು ನಾವೆಲ್ಲ ಏನು ಮಲ್ಕೋತೀವಿ, ಮಲಗಿದ ತಕ್ಷಣ ಒಂದಷ್ಟು ಆರೋಗ್ಯ ಟಿಪ್ಸ್ಗಳನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ. ದಯಮಾಡಿ ಅದನ್ನು ಯಾರೆಲ್ಲ ಇರ್ತೀರಿ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾತ್ರಿ ನಾವೇನು ಮಲ್ಕೊಂಡಿರ್ತೀವಿ, ಮಲ್ಕೊಂಡಾಗ ನೀವೆಲ್ಲ ಕೇಳಿರ್ಬೋದು ಅಥವಾ ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರಿ, ಹಾರ್ಟ್ ಅಟ್ಯಾಕ್ ಸಂಭವಿಸ್ತಕ್ಕಂಥದ್ದು ಯೂಶಲಿ ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಜಾಸ್ತಿ ಇರುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ರಾತ್ರಿ ನಾವೆಲ್ಲ ಏನು ಮಲಗಿರ್ತೀವಿ ಆವಾಗ ಹಾರ್ಟ್ ರೇಟ್ ತುಂಬ ಸ್ಲೋ ಆಗಿರುತ್ತೆ. ನಾವು ಮಲಗಿ ಎದ್ದ ತಕ್ಷಣವೇ ಆ ಒಂದು ಬ್ಲಡ್ ಪಂಪ್ ಏನಾಗ್ತಿರುತ್ತೆ ಅದು ಎಲ್ಲ ದೇಹದ ಅಂಗಾಂಗಗಳಿಗೆ ತಲುಪಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಯಾರೆಲ್ಲ ಈ ಡಯಾಬಿಟಿಕ್ ಪೇಷಂಟ್ಸು, ಶುಗರ್ ಪೇಷಂಟ್ಸ್ ಇರ್ತೀರಿ, ತಾವು ರಾತ್ರಿ ಮಲಗಿ ತಮಗೆ ವಾಶ್ರೂಮ್ಗೆ ಹೋಗೋ ಒಂದು ಅವಶ್ಯಕತೆ ಇರುತ್ತದೆ. ಎದ್ದ ತಕ್ಷಣವೇ ಹೋಗ್ಲಿಕ್ಕೆ ಹೋಗಬೇಡಿ. ತಲೆ ಸುತ್ತು ಬಂದು ಬೀಳೋ ಸಾಧ್ಯತೆ ಇರುತ್ತೆ, ಅಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ವಾಶ್ರೂಮ್ಗೆ ರಾತ್ರಿ ಎದ್ದು ಹೋಗೋದಿದ್ರೆ ಅಥವಾ ಬೆಳಗಿನ ಜಾವ ವಾಶ್ರೂಮ್ಗೆ ಎದ್ದು ಹೋಗಬೇಕಿದ್ರೆ ಎದ್ದ ತಕ್ಷಣ ಕನಿಷ್ಠ ಪಕ್ಷ ಒಂದು 10ರಿಂದ 15 ಸೆಕೆಂಡ್ ಕೂತ್ಕೊಂಡು ಆಮೇಲೆ ತಮ್ಮ ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಶಾಕ್ ಆಗ್ಬೋದು. ಕನಿಷ್ಠ ಪಕ್ಷ 30 to 35% ಏನು ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ, ಓವರ್ ಲೇಟ್ ನೈಟ್ ಇರ್ಬೋದು ಅಥವಾ ಅರ್ಲಿ ಇನ್ ದ ಮಾರ್ನಿಂಗ್ ಇರ್ಬೋದು, ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ಹೃದಯ ತನ್ನ ಒಂದು ಕಾರ್ಯಕ್ಷಮತೆಯನ್ನು ನಿಧಾನಗೊಳಿಸಿರುತ್ತೆ. ಆ ಸಂದರ್ಭದಲ್ಲಿ ನಾವು ಎದ್ದ ತಕ್ಷಣಕ್ಕೆ ನಾವು ಮುಂದ್ಗಡೆ ಹೋದಾಗ ತಲೆ ಸುತ್ತು ಬರುತ್ತೆ ಅಥವಾ ನಮಗೆ ಪ್ರಜ್ಞೆ ತಪ್ಪತ್ತೆ ಅಥವಾ ಆ ಹಾರ್ಟ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದರಲ್ಲೂ ಯಾರೆಲ್ಲ ಸೀನಿಯರ್ ಪೇಷಂಟ್ಸ್ ಇರ್ತೀರಿ, ವಯಸ್ಸಾಗಿರ್ತೀರಿ, ದಯಮಾಡಿ ಗೋಡೆಯನ್ನು ಹಿಡ್ಕೊಂಡು ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಅಥವಾ ಕನಿಷ್ಠ ಪಕ್ಷ 10ರಿಂದ 15 ಸೆಕೆಂಡು ನೀವು ಗ್ಯಾಪನ್ನು ಮಾಡಿ ಕೂತ್ಕೊಂಡು ಅನಂತರ ನೀವು ಮುಂದಕ್ಕೆ ಹೋಗ್ತಕ್ಕಂಥದ್ದು ತುಂಬ ಸೇಫ್ ಅಂತ ಹೇಳ್ತೀನಿ. ದಯಮಾಡಿ ಈ ಒಂದು ಸ್ಮಾಲ್ ಟಿಪ್ಸನ್ನು ಫಾಲೋ ಮಾಡಿ ಆರೋಗ್ಯಪೂರ್ಣರಾಗಿರಿ ಮತ್ತು ದೀರ್ಘಾಯುಷಿಗಳಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಗೀತೆಯನ್ನು ನೋಡ್ಕೊಂಬರೋಣ, ಅದಾದ ನಂತರ ಮತ್ತೆ ನಾನು ಕರೆಯನ್ನು ಸ್ವೀಕರಿಸ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ. ವೀಕ್ಷಕರೇ, ಇವತ್ತು ವಿಶ್ವ ಹಾಲು ದಿನ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಅದನ್ನು ಸ್ವೀಕರಿಸ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ವಿನಯ್ ಕುಮಾರ್ ಸರ್. ಸರ್ ವಿನಯ್ ಕುಮಾರ್ ಸರ್, ಹೇಗಿದ್ದೀರಿ ಸರ್? ಸೂಪರ್ ಸರ್. ಸೂಪರ್ ಸರ್. ನಿಮ್ಮ ವಾಯ್ಸ್, ನಿಮ್ಮ ಜೋಶನ್ ಕೇಳಿದ್ರೆ ಖುಷಿ ಆಗ್ತಾ ಇದೆ ಸರ್. ಹೌದಾ ಸರ್? ಎಸ್ ಸರ್. ಸರ್ ತಿಂಡಿ ಆಯ್ತಾ? ಹೇಳಿ ಸರ್. ತಿಂಡಿ ಆಯ್ತಾ ಸರ್? ಇಲ್ಲಿ ಏನು ಅಂದ್ರೆ, ಆಸ್ ಪರ್ ಸೈನ್ಸ್ ಪ್ರಕಾರ ನಾವು ರಾತ್ರಿ 9 ಅಥವಾ 10 ಗಂಟೆಗೆ ಊಟ ಮಾಡಿರ್ತೀವಿ ಸರ್. ಹೌದು ಸರ್, ಕರೆಕ್ಟ್. ಆದ್ರೆ ಮತ್ತೆ ಬೆಳಗ್ಗೆ 12 ಗಂಟೆವರೆಗೂ ಅಥವಾ 11 ಗಂಟೆವರೆಗೂ ಖಾಲಿ ಸ್ಟಮಕ್ ಅಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ 11 ಅವರ್ಸ್ ಅದು ಗ್ಯಾಪ್ ಆಗುತ್ತೆ. ಅಷ್ಟೊಂದು ಹೊಟ್ಟೆಯನ್ನು ಖಾಲಿ ಇಡ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ. ಸೊ 8 ಗಂಟೆ ಎಸ್ ಸರ್. ಎಸ್ ಸರ್. ಬೆಳಗ್ಗೆ 8 ಎಸ್ ಸರ್. ಎಸ್ ಸರ್. ಬೆಳಗ್ಗೆ 8 ಗಂಟೆ ಒಳಗಡೆ ತಿಂಡಿ ತಿನ್ನೋ ಅಭ್ಯಾಸ ಇಟ್ಕೊಳ್ಳಿ ಸರ್, ತುಂಬಾ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಎಸ್ ಸರ್. ಮತ್ತೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಸರ್ ಅನಿಲ್ ರಾಯ್ಕರ್ ಅಂತ ಹೇಳಿ ಸರ್. ಅನಿಲ್ ರಾಯ್ಕರ್ ಸರ್. ಎಸ್ ಸರ್. ಸರ್ ನಾಳೆ ಇರ್ತೀರಾ? ಖಂಡಿತ ಇಲ್ಲ ಸರ್, ನಾಳೆ ಮೋಸ್ಟ್ಲಿ ವೀಕ್ಲಿ ಆಫ್ ಇರೋದ್ರಿಂದ ಸಂಡೇ ರಜಾ ಇರುತ್ತೆ ಸರ್. ಓಕೆ ಸರ್. ಎಸ್ ಸರ್. ಸರ್ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾ ಸರ್. ಸರ್ ಜೂನ್ 21ನೇ ತಾರೀಕು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಅದ್ದೂರಿಯಾಗಿ ವಿಶ್ವದೆಲ್ಲೆಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಸೊ ಆ ಕುರಿತಾಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಉತ್ತರ ಹೇಳ್ಬೋದು. ಓಕೆ ಸರ್. ಸರ್ ಮೊದಲನೇ ಪ್ರಶ್ನೆ, ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವ ವರ್ಷ ಆಗಿದ್ದು ಅಂತ? ಸರ್ ಆಪ್ಷನ್ ಇದೆಯಾ? ಆಪ್ಷನ್ ಏನಿಲ್ಲ ಸರ್, ನೀವೇ ಉತ್ತರ ಹೇಳ್ಬೇಕು. ಗೊತ್ತಿಲ್ಲ ಸರ್. ಕೊನೆಯಲ್ಲಿ ನಾನು ಉತ್ತರ ಹೇಳ್ತೀನಿ. ಓಕೆ ಸರ್, ನನಗೆ ಗೊತ್ತಾಗ್ತಿಲ್ಲ. ಫೈನ್ ಸರ್. ಫಸ್ಟ್ ಕೇಳ್ತೀರಾ ಸರ್ ಇದು? ಓಕೆ ಇರ್ಲಿ ಸರ್, ತೊಂದರೆ ಇಲ್ಲ, ನಾನೇ ಹೇಳ್ತೀನಿ ಆಮೇಲೆ. ಸರ್ ಮತ್ತೆ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇದೆಯಾ ಸರ್? ನಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ಯಾಮಿಲಿಗೂ ಯಾರು ಟಿವಿ ನೋಡ್ತಿದ್ರು ಅವರಿಗೆಲ್ಲ ಹಾ ಸರ್, ಶುಭ ಆಗ್ಲಿ. ಓಕೆ ಸರ್, ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ ಇನ್ನೊಂದು ವಿಶೇಷವಾಗಿ ಇವತ್ತಿನ ಚರ್ಚೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲ ಪೇರೆಂಟ್ಸ್ಗೂ ಒಂದು ವರಿ ಇರ್ತಾರೆ ಸರ್, ನಮ್ಮ ಮಕ್ಕಳ ಶಾಲೆ ಹೀಗಿದೆಯಾ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ನಮ್ಮ ಮಕ್ಕಳಿಗೆ ನಾವೇನ್ ಶಾಲೆ ಕಳಿಸ್ತೀವಿ ಆ ಶಾಲೆ ಹೇಗಿರ್ಬೇಕು ಅಂತ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಹೌದಾ ಸರ್? ಕರೆಕ್ಟ್ ಸರ್. ಎಸ್ ಸರ್. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ ಸರ್? ಸರ್ ಸ್ಕೂಲಲ್ಲೇ ಎಲ್ಲ ಮಾಡ್ಕೋಬೇಕು ಸರ್, ಮಾಡ್ಕೊಂಡ್ರೆ. ಓಕೆ. ಸೊ ಯಾವ ಫಸ್ಟ್ ಹಿರಿಯೂರಿಗೆ ಇದ್ವಿ. ಹಾ ಸರ್. ಅಲ್ಲೆಲ್ಲ ಸ್ಕೂಲಿಗೆ ಹೋಗ್ತಿದ್ವಿ, ಮತ್ತೆ ಆಮೇಲೆ ದುರ್ಗಕ್ಕೆ ಬಂದ್ವಿ.
ಅಲ್ಲಿ ರೀಜನಿಂಗ್ ಸ್ಕೂಲ್ ಸರ್. ಓಕೆ ಫುಲ್ ಮಸ್ತ್ ಇತ್ತು ನೋಡಿ ಸರ್, ಎಲ್ಲ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ. ಓಕೆ 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 ಫ್ರೆಂಡ್ಸ್ ಎಲ್ಲ ಎಂಜಾಯ್. ಆಮೇಲೆ ಒಂದಿನ ಎಕ್ಸಿಬಿಷನ್ ಇತ್ತು ಸರ್ ಹಾಂ ಹಾಂ ಅಲ್ಲಿ ಸ್ಕೂಲಲ್ಲಿ. Okay. ಫುಲ್ ಮಜಾ ಮಾಡಿದ್ದೆ ಓಕೆ ಓಕೆ ನಾನು ನಮ್ಮ ಫ್ರೆಂಡ್ಸ್. ಆಮೇಲೆ ಕೇರಂ ಒಂದ್ ಮ್ಯಾಚ್ ಆಡ್ಸಿದ್ರು ಸರ್, ಚೆಸ್ ಒಂದ್ ಆಡ್ಸಿದ್ರು. ಓಕೆ ಆಮೇಲೆ ಬರ್ಲಿಲ್ಲ ಸರ್, ಚೆಸ್ ಫೇಲ್ ಆಯ್ತು, ಓಕೆ ಕೇರಮು ಫೇಲ್ ಆಯ್ತು ಸರ್. ಓಕೆ ಪಾಸ್ ಆಗಿಲ್ಲ, ಫೇಲ್ ಆಯ್ತು, ಆಡಕ್ ಆಗ್ಲಿಲ್ಲ. ಎಸ್ ಸರ್. ಒಂದೇ ಮ್ಯಾಚ್ ಇತ್ತು ಸರ್. ಓಕೆ 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 ಫೇಲ್ ಅಥವಾ ಗೆಲ್ಲೋದು ಸೋಲೋದು ಇಟ್ಸ್ ಜಸ್ಟ್ ಪಾರ್ಟ್ಸ್ ಆಫ್ ಗೇಮ್ ಅಷ್ಟೇ, ಆದರೆ ಭಾಗವಹಿಸ್ತಕ್ಕಂಥದ್ದು ತುಂಬ ಮುಖ್ಯ ಅಲ್ವಾ ಸರ್? ಹೌದು ಸರ್, ಹೌದು ಸರ್, ಕರೆಕ್ಟ್ ಸರ್. ಹೌದು ಸರ್. ಸರ್ ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ. ಶಾಲೆ ಅಂತಕ್ಕಂಥದ್ದು ಮನುಷ್ಯನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ಎಲ್ಲ ಶಾಲೆಗಳು ಒಂದು ಸರ್ ಫಸ್ಟ್ ಅಮ್ಮ ಬರ್ತಾರೆ ಸರ್, ಗುರಿ. ಹೌದು ಹೌದು. ಆಮೇಲೆ ಇನ್ನೊಂದು ಗೊತ್ತಿಲ್ಲ ಸರ್, ಅದು word ಹೇಳ್ತಾರಲ್ಲ, ಗುರು ಗುರು ಬರಬೇಕು ಸರ್. ಹಿಂದೆ ಗುರು. ಹೌದು ಸರ್. ಅದು ಬಂದ್ರೆ ನೇತಾಗ ಗೊತ್ತಾಗಲ್ಲ ಸರ್, ಇಲ್ಲದ್ರಾಗಲ್ಲ. ನಿಜ 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 ಸರ್. ಶಾಲೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್. ಶಾಲೆಯಿಂದ ಆದ್ರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಸರ್, ಲಾಸ್ಟ್ ಬೆಂಚ್ ಇರುತ್ತೆ ಸರ್, ಅವ್ರಿಗೇನು ಕೇಳಲ್ಲ, ಹಾ ಮಲಗಿ ಬಿಡ್ತಾರೆ ಅಲ್ಲೇ. ಪಾಠ ಕೇಳಿ ಕಾಲೇಜ್ ಹಂಗೆ ಸರ್. ಇದು ಅಲ್ಲಿ ಹೋಗಿದ್ ಸರ್ ಟ್ರಿಪ್. ಓಕೆ ಓಕೆ ಹಾ ಇದು ರಾಜಧಾನಿನೇ ಇದು ಹೆಸರು ಸರ್, ರಾಜೀವ್ ಗಾಂಧಿ ಪ್ಯಾರಾಮೆಡಿಕಲ್. ಓಕೆ ಓಕೆ ಹಾ 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 ಅದೇ ಸರ್ ಇಯರ್ಫೋನ್, ಇದು ಹೆಡ್ಫೋನ್ ಅಂತೀನಿ, ಅದೇನ್ ಸರ್ ಅದು ಕೋಟ್ ಹಾಕಂತಲ್ಲ ಡಾಕ್ಟರ್, ಇಯರ್ಫೋನ್. ಏಪ್ರೋನ್ ಸರ್. ಏಪ್ರೋನ್ ಅದು ಹಾಕೊಂಡು ಫೋಟೋ ತೆಗ್ಸಿದ್ವಿ ಸರ್ ಎಲ್ಲ. ಓಕೆ ಓಕೆ ಟ್ರಿಪ್ ಹೋಗ್ಬೇಕಂತ ಫುಲ್ ಹ್ಯಾಪಿ ಸರ್. ಓಕೆ ಓಕೆ. ಸೊ ಫುಲ್ ನೀವು ಎಂಜಾಯ್ ಮಾಡಿ ಸರ್. ಅಲ್ಲೂ ಅಷ್ಟೇ ಸರ್, ಹೊರಗಡೆ ಹೋಗಿದ್ವಲ್ಲ, ಬೇರೆ ಅವ್ರ ಡ್ರೆಸ್ ಫಿಟ್ ಕೊಟ್ಟು ಸಮುದ್ರದಾಗ ಆಡ್ತಿದ್ರು ಸರ್, ಮತ್ತೋಗಿ ಬಚ್ಚ ಮನೆ ಸ್ನಾನ ಮಾಡ್ಕೊಂಡ್ ಬಂದ್ರು ಸರ್. ಓಕೆ ಓಕೆ. ಆದ್ರೆ ನಾನ್ ಹೋಗ್ಲಿಲ್ಲ ಸರ್, ಹಾ 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 ಹಂಗಾಗಿ ಸುಮ್ಮನೆ ಅವ್ರು ಆಡ್ಲಿ ಬಿಡ್ರಿ ಅಂತ ಸುಮ್ಮನೆ. ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು. ಒಂದು 7-8 ಜನ ಹೋಗಿದ್ವಿ ಸರ್. ಓಕೆ ಓಕೆ ಓಕೆ. ನೈಸ್ ಸರ್, ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿನಿತ್ಯ ಹೀಗೆ Thank you so much, sir. Thank you. ಸೊ ನಗ್ನಗ್ತಾ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. Okay, sir. Thank you, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಬಾರಿ ತಪ್ಪದೆ ನೀವು ಕೂಡ ಭಾಗವಹಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಓಕೆ ಸರ್. ಎಸ್ ಸರ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಹಾಲು ದಿನ, ಇಂಟರ್ನ್ಯಾಷನಲ್ ಮಿಲ್ಕ್ ಡೇ ವೀಕ್ಷಕರೇ. ಸೊ ಇವತ್ತು ಮಿಲ್ಕ್ ಡೇ ಬಗ್ಗೆನೂ ಕೂಡ ಮಾತಾಡೋದಿದೆ. ಅದ್ರ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಸ್ವೀಕರಿಸ್ತೀನಿ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಬಹುಶಃ ನೆಟ್ವರ್ಕ್ ಸಂಪರ್ಕ ಸಾಧ್ಯವಾಗ್ತಿಲ್ಲ ಅಂತ ಅನ್ಕೋತೀನಿ. ಇವತ್ತಾಕೋ ಒಂದಷ್ಟು ಹೆಚ್ಚಿನ ನೆಟ್ವರ್ಕ್ ನಮಗೆ ಡಿಸ್ಟರ್ಬ್ ಮಾಡ್ತಿದೆ. ಪಾಪ ಸಾಕಷ್ಟು ಜನ ಕರೆ ಮಾಡ್ತಿದ್ದಾರೆ, ಆದರೆ ಅವರ ಜೊತೆ ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಾನು ಅಂತಾರಾಷ್ಟ್ರೀಯ ಒಂದು ಹಾಲು ಅಥವಾ ಇಂಟರ್ನ್ಯಾಷನಲ್ ಮಿಲ್ಕ್ ಡೇ ಬಗ್ಗೆ ಹೇಳ್ತಾ ಇದ್ದೆ. ನಾವು ಕನ್ನಡಿಗರು ನಿಜಕ್ಕೂ ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇದರಲ್ಲಿದೆ. ಮತ್ತೆ ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಮತ್ತೆ ನೆಟ್ವರ್ಕ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ವೀಕ್ಷಕರೇ, ನಾನು ಅಂತಾರಾಷ್ಟ್ರೀಯ ಹಾಲು ದಿನ ಅಥವಾ ಇಂಟರ್ನ್ಯಾಷನಲ್ ಮಿಲ್ಕ್ ಡೇ ಬಗ್ಗೆ ಹೇಳ್ತಾ ಇದ್ದೆ. ನಾವೆಲ್ಲರೂ ಕೂಡ ಕನ್ನಡಿಗರು, ಅದರಲ್ಲೂ ವಿಶೇಷವಾಗಿ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಇದರಲ್ಲಿದೆ. ಅದೇನು ಅಂದರೆ, ನಮ್ಮ ದುಬೈಯಲ್ಲೂ ಕೂಡ ಇವತ್ತು ನಮ್ಮ ನಂದಿನಿ ಮಿಲ್ಕ್ ಪಾರ್ಲರ್ ಓಪನ್ ಆಗಿದೆ. ಈ ಮಧ್ಯೆ ಒಂದು ಕರೆ ಸ್ವೀಕರಿಸ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ಹಲೋ. ಇಲ್ಲ, ಮತ್ತೆ ಕಾಲ್ ಡಿಸ್ಕನೆಕ್ಟ್ ಆಗ್ತಾ ಇದೆ. ವೀಕ್ಷಕರೇ, ನಮ್ಮ ನಂದಿನಿಯ ಒಂದು ಏನು ಹೆಸರಿದೆ, ಅದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಫೇಮಸ್ ಆಗ್ತಾ ಇದೆ. ಅದು ದುಬೈಯಲ್ಲಿ ಮೊನ್ನೆ ತಾನೇ ಉದ್ಘಾಟನೆ ಆಗಿರ್ತಕ್ಕಂಥ ಔಟ್ಲೆಟ್ ಆಗಿರ್ಬೋದು. ಅಲ್ಲಿ ಎಲ್ಲ ರೀತಿಯ ಈವನ್ ಐಸ್ ಕ್ರೀಮಿಂದ ಹಿಡಿದು, ಸ್ವೀಟ್ಸಿಂದ ಹಿಡಿದು, ಗಡ್ಬಡ್ಸಿಂದ ಹಿಡಿದು ಏನೆಲ್ಲ ಬೇಕು ಎಲ್ಲ ರೀತಿಯ ಸ್ವೀಟ್ಸ್ಗಳನ್ನು, ಅಲ್ಲಿ ತರಹೇವಾರಿ ಸ್ವೀಟ್ಸ್ಗಳನ್ನು ಅರೇಂಜ್ ಮಾಡಿದ್ದಾರೆ. ಈವನ್ ಮ್ಯಾಂಗೋ ಶೇಕ್ಸ್ ಇರ್ಬೋದು. ನಿಜಕ್ಕೂ ಅದನ್ನು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಏನು ನಂದಿನಿನ ಎಷ್ಟು ಎಂಜಾಯ್ ಮಾಡ್ತೀವಿ, ಅದರ 100ರಷ್ಟು ದುಬೈಲಿರ್ತಕ್ಕಂಥ ಕನ್ನಡಿಗರು ಅಷ್ಟೇ ಅಲ್ಲ, ದುಬೈನ ವಾಸಿಗಳು ಆ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನಂದಿನಿ ಐಸ್ ಕ್ರೀಮ್ಸನ್ನ, ನಂದಿನಿ ಚಾಕ್ಲೇಟ್ಸನ್ನ, ನಂದಿನಿ ಬಿಸ್ಕೆಟ್ಸನ್ನ, ನಂದಿನಿ ಕುಕ್ಕೀಸನ್ನ, ಹಾಗೆಯೇ ನಮ್ಮ ಮೈಸೂರು ಪಾಕನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಇದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಲ್ವಾ? ಸಾಗರದ ಆಚೆ ಇರ್ತಕ್ಕಂಥ ದೇಶಗಳಲ್ಲೂ ಕೂಡ ನಮ್ಮ ಕರ್ನಾಟಕದ ನಂದಿನಿ ಔಟ್ಲೆಟ್ಸ್ಗಳು ಪ್ರಾರಂಭ ಆಗಿದೆ. ನಿಜಕ್ಕೂ ಇದು ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು ಇನ್ನು 4-5 ದಿವಸಗಳಲ್ಲಿ 2020 ವರ್ಲ್ಡ್ ಕಪ್ ಶುರುವಾಗ್ತಾ ಇದೆ. ಈ ಬಾರಿ ನಮ್ಮ ನಂದಿನಿ ಏನಿದೆ, ಒಂದು ಅಂತಾರಾಷ್ಟ್ರೀಯ ತಂಡಕ್ಕೆ ಸ್ಪಾನ್ಸರ್ಶಿಪ್ಪನ್ನು ಮಾಡಿದೆ.
ನಾನು ಮುಂದೆ ಕರೆ ಮಾಡ್ತಕ್ಕಂಥ ವೀಕ್ಷಕರಿಗೆ ಕೇಳ್ತಾ ಇದ್ದೀನಿ, ಯಾವ ತಂಡಕ್ಕೆ ನಮ್ಮ ನಂದಿನಿ ಸ್ಪಾನ್ಸರ್ಶಿಪ್ಪನ್ನು ಮಾಡಿದೆ ಅಂತ ಹೇಳಿ. ನೋಡೋಣ ಕರೆ ಯಾರ್ದು ಬರುತ್ತೆ ಅವರಿಗೆ ಆ ಪ್ರಶ್ನೆಯನ್ನು ಕೇಳ್ತೀವಿ. ಬಿಕಾಸ್ ನಂದಿನಿ ಅಂತಕ್ಕಂಥದ್ದು ಕೇವಲ ಕನ್ನಡಿಗರೇ ಹೆಮ್ಮೆ ಪಡ್ತಕ್ಕಂಥದ್ದಲ್ಲ, ಇಡೀ ಭಾರತೀಯರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ ನಮ್ಮ ಕನ್ನಡಿಗರ ನಂದಿನಿ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ತುಂಬ ಲಕ್ಕಿ ಅಂತ ಅಂದ್ಕೊಳ್ತೀನಿ. ತುಂಬ ಪ್ರೌಡ್ ಫೀಲ್ ಮಾಡಬೇಕು ಈ ವಿಚಾರವಾಗಿ. ನೋಡೋಣ ಯಾವ ತಂಡಕ್ಕೆ ಈ ಒಂದು ನಂದಿನಿ ಟಿ ಶರ್ಟ್ಸ್ ಲೋಗೋ ಸ್ಪಾನ್ಸರ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಿಶ್ವಕಪ್ ಏನು ನಡೀತಾ ಇದೆ ಬರೋ ಜೂನ್ 4ರಿಂದ, ಅಲ್ಲಿ ಆಡ್ತಕ್ಕಂಥ ಒಂದು ತಂಡ ನಂದಿನಿ ಲೋಗೋ ಜೊತೆಗೆ ಆಟ ಆಡುತ್ತೆ. ಸೊ ಎಷ್ಟು ಹೆಮ್ಮೆ ಅನಿಸುತ್ತಲ್ವಾ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ನಮ್ಮ ನಂದಿನಿ, ಕರ್ನಾಟಕದ ನಂದಿನಿಯ ಬ್ರ್ಯಾಂಡ್ ಲೋಗೋದಲ್ಲಿ ಆಡಬೇಕು ಅಂದರೆ ಅದು ಸಾಮಾನ್ಯ ಅಲ್ಲ ವಿಚಾರ. ಏಕೆಂದರೆ ಇವತ್ತು ಇಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಇದೆ. ಅಂದರೆ ಬೇರೆ ರಾಜ್ಯಗಳಿಂದ ಬೇರೆ ರೀತಿಯ ಹಾಲ್ಗಳು ಇಲ್ಲಿ ಬಂದು ಮಾರಾಟ ಮಾಡ್ತಾರೆ. ಅದರ ಮಧ್ಯೆ ನಮ್ಮ ನಂದಿನಿ ಫೈಟ್ ಮಾಡೋದ್ರ ಜೊತೆಗೆ ತನ್ನ ಸ್ಥಾನವನ್ನು ಅತ್ಯಂತ ಎತ್ತರದಲ್ಲಿ ಇಟ್ಕೊಂಡಿದೆ. ಅದಷ್ಟೇ ಅಲ್ಲ, ಬೇರೆ ಒಂದು ಅಂತಾರಾಷ್ಟ್ರೀಯ ತಂಡಕ್ಕೆ ನಮ್ಮ ನಂದಿನಿ ಸ್ಪಾನ್ಸರ್ಶಿಪ್ ಮಾಡುತ್ತೆ ಅಂದರೆ ಅದು ನಿಜಕ್ಕೂ ಹೆಮ್ಮೆ. ಆ ಒಂದು ಸಂಪೂರ್ಣ ತಂಡಕ್ಕೆ ಏನು ನಂದಿನಿಯನ್ನು ಮ್ಯಾನೇಜ್ ಮಾಡಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ. ಒಂದು ಜಾಜಿ ಮಲ್ಲಿಗೆ ಚಿತ್ರಗೀತೆಯಿಂದ ಒಂದು ಅದ್ಭುತವಾದ ಗೀತೆಯನ್ನು ನೋಡ್ಕೊಂಡು ಬಂದ್ವಿ. ನಾನು ಆವಾಗಲೇ ನಮ್ಮ ಹೆಮ್ಮೆಯ ನಂದಿನಿ ಬಗ್ಗೆ ಮಾತಾಡ್ತಾ ಇದ್ದೆ. ನೀವೆಲ್ಲ ನೋಡಿರಬೇಕು, ಆ ನಂದಿನಿಯಲ್ಲಿ ಇರ್ತಕ್ಕಂಥ ಲೋಗೋ ಕೂಡ ಕನ್ನಡದಲ್ಲಿ ಮೆನ್ಷನ್ ಆಗಿದೆ ವೀಕ್ಷಕರೇ. ಈಗ ನೀವು ಇನ್ನೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಕನ್ನಡದ ಅಕ್ಷರ ಪ್ರಸಾರ ಆಗ್ತದೆ. ಅಂತಾರಾಷ್ಟ್ರೀಯ ಏನು ತಂಡದ ಆಟಗಾರರು ಆ ಒಂದು ಲೋಗೋನ ಹಾಕ್ಕೊಂಡು ಟಿ ಶರ್ಟ್ಸ್ ಮೇಲೆ ಅವತ್ತು ಕ್ರಿಕೆಟ್ ಪ್ಲೇ ಮಾಡ್ತಾರೆ. ಅವತ್ತು ನಮ್ಮ ನಂದಿನಿಯ ಲೋಗೋ ಕನ್ನಡದಲ್ಲಿ ಮೆನ್ಷನ್ ಆಗಿರುತ್ತೆ ವೀಕ್ಷಕರೇ. ನಂದಿನಿ ಅಂತಕ್ಕಂಥ ಅಕ್ಷರ ಸಂಪೂರ್ಣ ಕನ್ನಡದಲ್ಲಿರ್ತಕ್ಕಂಥದ್ದು ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ನಮ್ಮ ಕನ್ನಡ, ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ಕನ್ನಡವನ್ನು ನೋಡ್ಬೋದು ಅಂದರೆ ಅದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೇನಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ತಂಡವನ್ನು ಕೂಡ ಈ ನಂದಿನಿ ಸ್ಪಾನ್ಸರ್ಶಿಪ್ ಮಾಡುವಾಗ ಆಗಲಿ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆಶೆ ಆಗಲಿ. ಬಿಕಾಸ್ ಭಾರತ ತಂಡ ಅತ್ಯಂತ ಎತ್ತರದ ಸ್ಥಾನದಲ್ಲಿದೆ. ಬಹುಶಃ 2020 ಕ್ರಿಕೆಟ್ನಲ್ಲಿ ನಂಬರ್ 1 ಅಥವಾ ನಂಬರ್ 2ನೇ ಸ್ಥಾನದಲ್ಲಿದೆ. ಸೊ ಅಂಥ ತಂಡಕ್ಕೆ ಈ ನಂದಿನಿ ಸ್ಪಾನ್ಸರ್ಶಿಪ್ ಮಾಡ್ತು ಅಂದರೆ ನಿಜಕ್ಕೂ ನಂದಿನಿಯ ಒಂದು ಹೆಸರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಕರ್ನಾಟಕದಾದ್ಯಂತ ಅಲ್ಲ, ಬೇರೆ ಹೊರ ರಾಜ್ಯಗಳಿಗೆ ಕೊಡ್ತಾ ಇದ್ದರೂ ಕೂಡ ಭಾರತ ಸಂಪೂರ್ಣವಾಗಿ ನಂದಿನಿ ಆವರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಹೆಮ್ಮೆಯ ಸಾಧನೆ ನಂದಿನಿಯಿಂದ ಮೂಡಿಬರಲಿ ಅಂಥೇಳಿ ನಾವೆಲ್ಲರೂ ಆಶಿಸೋಣ ಮತ್ತು ಹಾರೈಸೋಣ. ವೀಕ್ಷಕರೇ, ನಾವು ಎಲ್ಲರೂ ಕೂಡ ಹಾಲನ್ನು ಹೇಗೆ ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ಬರು ಹಾಲನ್ನು ಬೆಳಗ್ಗೆ ತೆಗೆದುಕೊಳ್ತಾರೆ. ಸೊ ನಿಜಕ್ಕೂ ಆ್ಯಸ್ ಪರ್ ಆಯುರ್ವೇದ ಮತ್ತು ಆ್ಯಸ್ ಪರ್ ಸೈನ್ಸ್ ಪ್ರಕಾರ ಬೆಳಗ್ಗೆ ಹಾಲನ್ನು ತೆಗೆದುಕೊಳ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಸೊ ದಯಮಾಡಿ ರಾತ್ರಿ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದ ನಂತರ ಹಾಲನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಟರ್ಮೆರಿಕ್, ಅದನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರಿಶಿನ ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಕಾರಕ ವಸ್ತುಗಳನ್ನು ಬೆಳಗ್ಗೆ ಎಲ್ಲ ನಾವೇನು ತ್ಯಾಜ್ಯವನ್ನು ಹೊರ ಹಾಕ್ತೀವಿ ವಾಶ್ರೂಮ್ಗೆ ಹೋಗೋದ್ರ ಮೂಲಕ, ಅಲ್ಲಿ ಹೊರಗಡೆ ಹೋಗೋದಕ್ಕೆ ಅದು ತುಂಬ ಸಹಾಯ ಆಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಹಾಲನ್ನು ರಾತ್ರಿ ಊಟ ಆದ ನಂತರ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಹಲವಾರು ಕಾಯಿಲೆಗಳಿಂದ ಲಾಭ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದೀರಿ ಅವರು ಇದನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ನೀವೆಲ್ಲ ಪೀಸ್ಫುಲ್ ಮತ್ತು ಸೌಂಡ್ ಸ್ಲೀಪನ್ನು ಕೂಡ ಪಡಿತೀರಿ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಅರಿಶಿಣದ ಹಾಲಲ್ಲಿದೆ. ಸೊ ಇದನ್ನು ನೀವೆಲ್ಲರೂ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆಯೂ ಕೂಡ ಹೇಳ್ತಾ ಇದ್ದೆ. ದಯಮಾಡಿ ಎಲ್ಲರೂ ಕೂಡ ಇವಾಗಲಿಂದಲೇ ನಿಮ್ಮ ಮ್ಯಾಟ್ಗಳನ್ನ ಸಿದ್ಧತೆ ಮಾಡಿಕೊಳ್ಳ್ರಿ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡೋದಕ್ಕೆ ಶುರು ಮಾಡಿ. ನಿಮಗೆ ಟಿ ವಿಗಳಲ್ಲೂ ಕೂಡ ಪ್ರತಿನಿತ್ಯ ಲೈವ್ ಶೋಸ್ ಸಾಕಷ್ಟು ಬರ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಏನಿದೆ, ಆ 45 ಮಿನಿಟ್ಸ್ ಪ್ರೋಟೋಕಾಲ್ನ ನೀವು ಯಾವುದೇ ಗೂಗಲಲ್ಲಿ ಚೆಕ್ ಮಾಡಿದ್ರೂ ಕೂಡ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ವೀಡಿಯೋಸ್ಗಳಿದೆ. ಆ ವೀಡಿಯೋಸ್ಗಳನ್ನ ಕೂಡ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಶಾಲಾ ಕಾಲೇಜುಗಳಲ್ಲಂತೂ ಅದನ್ನು ಕಂಪಲ್ಸರಿ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ನೀವು ಕಲಿಬೋದು. ಇಲ್ಲಾಂದರೆ ಸಾಕಷ್ಟು ಜನ ಯೋಗ ಶಿಕ್ಷಕರು ಅದನ್ನು ಉಚಿತವಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀವು ಕೂಡ ಪಡೆದುಕೊಂಡು ಆ ಪ್ರಯೋಜನವನ್ನು ಪಡ್ಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇನ್ನು ಕೇವಲ 20 ದಿವಸ ಇದೆ. ಜೂನ್ 21ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನೀವೆಲ್ಲರೂ ಕೂಡ ಸಾರ್ವಜನಿಕರು ಈ ಒಂದು ಅದ್ಭುತ ಕಾರ್ಯದಲ್ಲಿ ಪಾಲ್ಗೊಂಡು, ಈಗಾಗಲೇ ನಮ್ಮ ಭಾರತ ವಿಶ್ವಗುರು ಅಂತ ಅನಿಸ್ಕೊಂಡಿದೆ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬರೋದಕ್ಕಿಂತ ಮುಂಚೆನೂ ಕೂಡ ಭಾರತ ವಿಶ್ವಗುರುನೇ ಆಗಿತ್ತು, ಹಲವಾರು ವಿಚಾರಗಳಲ್ಲಿ ವಿಶ್ವಗುರು ಆಗಿತ್ತು. ಅದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೂಲಕ ಇನ್ನೊಂದು ಹೆಜ್ಜೆ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇನ್ನೊಂದು ನಾನು ಮೊನ್ನೆ ಕೂಡ ಹೇಳಿದ್ದೆ, ತುಂಬ ಶಾಕಿಂಗ್ ವಿಚಾರ ಅಂದರೆ ನಿನ್ನೆ ಭಾರತದ ಒಂದು ರಾಜ್ಯದಲ್ಲಿ 56 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ದಾಖಲಾಗಿದೆ. ನಿಜಕ್ಕೂ ತುಂಬ ಭಯಂಕರವಾಗಿರ್ತಕ್ಕಂಥ ಅದು ಬೇಸರದ ಸಂಗತಿ.
ವಿಶ್ವ ದಾಖಲೆಯ ಬಿಸಿಲು ಇರ್ತಕ್ಕಂಥದ್ದೇ ಕೇವಲ 57.9 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ನಮ್ಮ ಭಾರತದಲ್ಲಿ ಈಗಾಗಲೇ 56 ಡಿಗ್ರಿ ಸೆಲ್ಸಿಯಸ್ ಇದೆ. ಅಂದರೆ ಒಮ್ಮೆ ಯೋಚನೆ ಮಾಡಿ ಅಲ್ಲಿರ್ತಕ್ಕಂಥ ಜನರ ಪರಿಸ್ಥಿತಿ ಹೇಗಿರಬೇಕು, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಹೇಗಿರಬೇಕು ಅಂಥೇಳಿ. ನಿನ್ನೆ ಮತ್ತು ಮೊನ್ನೆ 1-2 ದಿವಸದಲ್ಲಿ ಸರಿಸುಮಾರು 230 ಜನ ಈ ಹಾರ್ಟ್ ಸ್ಟ್ರೋಕ್ ಮತ್ತು ಹೀಟ್ ವೇವಿಂದ ಸಾವಿಗೀಡಾಗಿದ್ದಾರೆ. ಸೊ ಬಿ ಕೇರ್ಫುಲ್. ಯಾರೆಲ್ಲ ಹೊರಗಡೆ ಹೋಗ್ತೀರಿ, ಯಾರೆಲ್ಲ ಆ ಥರದ ಪ್ರದೇಶದಲ್ಲಿ ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೂ ಕೂಡ ವಿಶೇಷವಾಗಿ ತಿಳಿಸಿ. ಏಕೆಂದರೆ ಈ ಹೀಟ್ ವೇವ್ ಜಾಸ್ತಿ ಆದಷ್ಟು ಮನುಷ್ಯ ನಿರ್ಜಲೀಕರಣಗೊಳ್ತಾನೆ, ನಮ್ಮ ಹಾರ್ಟ್ ಫಂಕ್ಷನ್ ಸ್ಲೋ ಆಗುತ್ತೆ, ನಮ್ಮ ಕಿಡ್ನಿ ಫಂಕ್ಷನ್ ಸ್ಲೋ ಆಗುತ್ತೆ, ಅದ್ರ ಜೊತೆ ನಮ್ಮ ಒಂದು ಕಣ್ಣಿಗೆ ಆಯಾಸ ಆಗುತ್ತೆ, ಮುಖಕ್ಕೆ ಚರ್ಮ ಏಜಿಂಗ್ ಶುರುವಾಗುತ್ತೆ, ಸಾಕಷ್ಟು ತೊಂದರೆಗಳನ್ನು ನಮ್ಮ ದೇಹ ತಗೊಳುತ್ತೆ. ಹಾಗಾಗಿ ದಯಮಾಡಿ ಮುಖಕ್ಕೆ ಆಗಾಗ ನೀರು ಸಿಂಪಡಿಸ್ಕೊಳ್ತಾ ಇರಿ, ಚೆನ್ನಾಗಿ ನೀರನ್ನು ಕುಡಿತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ತಾವೆಲ್ಲರೂ ಸ್ವಲ್ಪ ತೆಳುವಾದ ಬಟ್ಟೆಯನ್ನು ಹಾಕ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಚರ್ಮ, ಅದರಲ್ಲೂ ಬ್ಲ್ಯಾಕ್ ಬಟ್ಟೆಗಳನ್ನ ಧರಿಸ್ಬೇಡಿ. ಏಕೆಂದರೆ ಬ್ಲ್ಯಾಕ್ ಬೇಗ ಸನ್ರೈಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ, ಅದು ಇನ್ನಷ್ಟು ಹೀಟನ್ನ ಕ್ರಿಯೇಟ್ ಮಾಡುತ್ತೆ. ತೆಳುವಾದ ಬಟ್ಟೆಯನ್ನು ಹಾಕ್ಕೊಂಡು ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ. ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ತಾವೆಲ್ಲರೂ ಸಿದ್ಧತೆ ಮಾಡ್ಕೊಳ್ಳಿ. ಎಲ್ರಿಗೂ ಯಾವ ರೀತಿಯ ಸಾಧ್ಯತೆ ಇದೆ ಆ ರೀತಿಯಲ್ಲಿ ತಾವು ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಮನೆಯಿಂದನಾದರೂ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ನೀವು ಬಂದು ಗ್ರೌಂಡ್ಸ್ಗಳಲ್ಲಿ, ಪ್ರತಿಯೊಂದು ಗ್ರೌಂಡ್ಸ್ಗಳಲ್ಲಿ ಅವತ್ತು ವಿಶೇಷವಾಗಿರ್ತಕ್ಕಂಥ ಪ್ರಿಪ್ರೇಷನ್ಸನ್ನು ಮಾಡಿರ್ತಾರೆ. ದೊಡ್ಡ ದೊಡ್ಡ ಟಿವಿಸ್ಗಳನ್ನ ಅರೇಂಜ್ ಮಾಡಿರ್ತಾರೆ, ಸ್ಕ್ರೀನ್ಸ್ಗಳನ್ನ ಅರೇಂಜ್ ಮಾಡಿರ್ತಾರೆ. ನೀವು ಎಷ್ಟೇ ದೂರದಲ್ಲಿ ಕೂತ್ಕೊಂಡು ನೋಡಿದ್ರೂ ಕೂಡ ನಿಮಗೆ ಸುಲಭವಾಗಿ ಸ್ಟೇಜ್ ಮೇಲೆ ನಡೀತಕ್ಕಂಥ ಒಂದು ಒಂದು ಶೋ ಇದೆ, ಅದು ನಿಮಗೆ ಕಾಣಿಸುತ್ತೆ. ನೀವು ಅದನ್ನು ನೋಡ್ಕೊಂಬಿಟ್ಟು ಆರಾಮಾಗಿ ಮಾಡ್ಬೋದು. ನನಗೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡ್ತೀನಿ ಅಂದರೂ ಕೂಡ ನೀವು ನಿಮ್ಮ ಯಾವುದೇ ಟಿ ವಿ ಚಾನಲ್ನ ಆನ್ ಮಾಡಿದ್ರೂ ಕೂಡ ಜೂನ್ 21ನೇ ತಾರೀಕು ನಿಮಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆನೇ ಪ್ರಸಾರ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿ ಸುಲಭವಾಗಿ ಮನೇಲಿ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿದೆ. 5 ವರ್ಷದಿಂದ 80-90 ವರ್ಷದವರೆಗೂ ಯಾರು ಬೇಕಾದರೂ ಯೋಗವನ್ನು ಮಾಡ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಒಂದು ಯೋಗದ ಆಸನಗಳಿದೆ. ನಾನು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮೆಸೇಜನ್ನು ಹೇಳಿದ್ದೆ. ನಾಳೆ ಜೂನ್ 2ನೇ ತಾರೀಕು ಹಸಿರೋತ್ಸವವನ್ನು ಮಾಡ್ತಾ ಇದ್ದಾರೆ ಐಕಾಂತಿಕದಿಂದ. ಅದು ಇಲ್ಲಿಂದ ಸುಮಾರು 20 ಕಿಲೋಮೀಟ್ರ್ ಮಲೆಬೆನ್ನೂರು ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಶ್ರೀನಿವಾಸಪುರ ಅಂತಕ್ಕಂಥ ಗ್ರಾಮದಲ್ಲಿ ಹಸಿರೋತ್ಸವವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ವಸ್ತುಗಳು ಆರ್ಗಾನಿಕ್, ಅಂದರೆ ನಮ್ಮ ಸ್ವದೇಶಿ ವಸ್ತುಗಳು ಸಿಗ್ತಾ ಇದೆ. ಅಲ್ಲಿ ಅರಿಶಿಣ ಸಿಗುತ್ತೆ, ಬೆಲ್ಲ ಸಿಗುತ್ತೆ, ಆಮೇಲೆ ಹಲವಾರು ರೀತಿಯ ಕಾಳುಗಳು, ಹಸಿರು ಸೊಪ್ಪುಗಳು, ಆಮೇಲೆ ವಿಶೇಷವಾಗಿ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಕೇವಲ ಹುಲ್ಲಿನಲ್ಲಿ ಹಣ್ಣು ಮಾಡಿರ್ತಕ್ಕಂಥ ನ್ಯಾಚುರಲ್ ಮ್ಯಾಂಗೋಸ್, ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಎಲ್ಲ ರೀತಿಯ ಮ್ಯಾಂಗೋಸ್ ಸಿಗುತ್ತೆ. ಅಲ್ಲಿ ಹೋಗೋದಕ್ಕೆ ಮುಂಚೆ ಒಂದು ಕಂಡೀಷನ್ ಕೂಡ ಇದೆ. ನೀವೆಲ್ಲರೂ ಕೂಡ ಒಂದು ಬಟ್ಟೆಯ ಬ್ಯಾಗನ್ನು ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಯಾವುದೇ ರೀತಿ ಬ್ಯಾಗನ್ನು ಕೊಡೋದಿಲ್ಲ ನೀವು ಏನೇ ಪರ್ಚೇಸ್ ಮಾಡಿದ್ರು ಕೂಡ. ಸೊ ಪ್ಲೀಸ್ ಒಂದು ಬ್ಯಾಗನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ. ಅದ್ರ ಜೊತೆಗೆ ನಿಮಗೆ ಅಕಸ್ಮಾತ್ ಬ್ಯಾಗನ್ನು ತೆಗೆದುಕೊಂಡು ಹೋಗೋದಕ್ಕೆ ಮರೆತ್ರಿ ಅಂದು ತಗೊಳ್ಳೋ ತೊಂದರೆ ಇಲ್ಲ. ಅಲ್ಲಿ ಏನು ಬಟ್ಟೆಯಿಂದ ತಯಾರಿಸಿರ್ತಕ್ಕಂಥ ಬ್ಯಾಗ್ಗಳು ಸಿಗುತ್ತೆ. ಅಲ್ಲಿ ಹಲವಾರು ವಸ್ತುಗಳು ತುಂಬ ನ್ಯಾಚುರಲ್ ಆಗಿ, ಅವ್ರು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ರೆಡಿ ಮಾಡಿರ್ತಕ್ಕಂಥ ಒಂದು ಬಾಳೆಹಣ್ಣು ಸಿಗುತ್ತೆ, ಮತ್ತು ಹಲವಾರು ತರಕಾರಿಗಳು ಸಿಗುತ್ತೆ. ಮತ್ತು ನೀವು ನಿಮ್ಮ ಟೆರೆಸ್ ಮೇಲೆ ಏನಾದರೂ ಅದನ್ನು ಗಾರ್ಡನಿಂಗ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜಗಳನ್ನ ಕೂಡ ತುಂಬ ಕಡಿಮೆ ಬೆಲೆಗೆ, ಕೇವಲ 20-30 ರೂಪಾಯಿಗಳಿಗೆ ಬೀಜಗಳು ಸಿಗುತ್ತೆ. ಸೊ ಮಸ್ಟ್ ವಿಸಿಟ್ ಮಾಡಿ. ಅದು ಕೂಡ ಸಂಡೇ ಇದೆ, ನಾಳೆ ಜೂನ್ 2ನೇ ತಾರೀಕು ಭಾನುವಾರ. ತಪ್ಪದೇ ವಿಸಿಟ್ ಮಾಡಿ, ನಮ್ಮ ರೈತರನ್ನ ಪ್ರೋತ್ಸಾಹ ಮಾಡಿ. ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ನೀವು ತೆಗೆದುಕೊಳ್ಳೋದ್ರಿಂದ ಕೇವಲ ನೀವು ರೈತರಿಗಷ್ಟೇ ಪ್ರೋತ್ಸಾಹ ಮಾಡ್ತಾ ಇಲ್ಲ, ನಿಮ್ಮ ಆರೋಗ್ಯ, ಮತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೀವು ಒಂದು ಸ್ಟೆಪ್ ಫಾರ್ವರ್ಡ್ ಹೋಗ್ತಾ ಇದ್ದೀರಿ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಈಗ ಮಾರ್ಕೆಟಲ್ಲಿ ನಾವು ಸಿಗ್ತಕ್ಕಂಥ ಯಾವುದೇ ತರಕಾರಿನ ತೆಗೆದುಕೊಳ್ಳಿ, ಯಾವುದೇ ಒಂದು ಬೆಳೆಗಳನ್ನು ತೆಗೆದುಕೊಳ್ಳಿ, ಅದು ಬೇಳೆ ಕಾಳು ಯಾವುದೇ ಆಗಿರ್ಬೋದು, ಅದು ಮೋಸ್ಟ್ ಆಫ್ ಆಲ್ ಎಲ್ಲದರಲ್ಲೂ ಕೂಡ ಒಂದು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥದ್ದಿರುತ್ತೆ. ಇಲ್ಲಿ ನಿಮಗೆ ಒಂದು 5 ರೂಪಾಯಿ 10 ರೂಪಾಯಿ ರೇಟ್ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ಇಟ್ಸ್ ಟೋಟಲಿ ನಮ್ಮ ಸಾವಯವದಿಂದ ಮಾಡಿರ್ತಕ್ಕಂಥ ವಸ್ತುಗಳಾಗಿರುತ್ತೆ, ಬೆಳೆದಿರ್ತಕ್ಕಂಥ ಬೆಳೆಗಳಾಗಿರುತ್ತೆ. ಸೊ ಅದನ್ನು ತಿಂದಿರೋದ್ರಿಂದ ನಿಮಗೆ ಯಾವುದೇ ರೀತಿ ಆ್ಯಂಟಿ ಏಜಿಂಗ್ ಆಗೋದಿಲ್ಲ. ಅಂದರೆ ನೀವು ಬೇಗ ವಯಸ್ಸಾದ ಥರ ಕಾಣೋದಿಲ್ಲ, ನಿಮಗೆ ಬಿಳಿ ಕೂದಲು ಸಮಸ್ಯೆ ಬರೋದಿಲ್ಲ, ಇನ್ನು ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ಅಂತ ಭಯಂಕರ ಕಾಯಿಲೆಗಳಿಂದ ಕೂಡ ನೀವು ದೂರ ಇರ್ಬೋದು. ಈಗ ಎಲ್ಲ ನಿಮಗೆ ಸ್ಟಡೀಸ್ ಪ್ರಕಾರ ಗೊತ್ತಾಗಿರುತ್ತೆ, ಆ ಕೆಮಿಕಲ್ ಯುಕ್ತ ಫರ್ಟಿಲೈಸರ್ಸಿಂದ ಮಾಡಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಫುಡ್ಸ್ ತಿನ್ನೋದ್ರಿಂದ ಹಲವಾರು ಜನರಲ್ಲಿ ಹಲವಾರು ರೀತಿ ಕಾಯಿಲೆಗಳು ಬರ್ತಾ ಇದೆ. ಸೊ ಆ ಎಲ್ಲ ಕಾಯಿಲೆಗಳಿಂದ ನೀವು ದೂರ ಇರ್ಬೋದು ಮಿತ್ರರೇ. ಸೊ ದಯಮಾಡಿ ನೀವು ಎಲ್ಲರೂ ಕೂಡ ಇಂಥ ಒಂದು ಸಾವಯವ ಕೃಷಿ ಮೇಳಗಳು ಎಲ್ಲೇ ನಡೀಲಿ ಕರ್ನಾಟಕದಲ್ಲಿ, ಅಲ್ಲಿ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ನೀವು ಪರ್ಚೇಸ್ ಮಾಡಿ, ಆ ಬೀಜಗಳನ್ನು ಪರ್ಚೇಸ್ ಮಾಡಿ, ನಿಮ್ಮ ತೋಟದಲ್ಲಿ ನಿಮ್ಮ ಮನೆಯ ಸುತ್ತ ಇರ್ತಕ್ಕಂಥ ಗಾರ್ಡನಲ್ಲಿ ಬೆಳೆದು
ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಲ್ತ್ ಅದ್ರ ಜೊತೆಗೆ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಒಂದು ಗೀತೆಯನ್ನು ನೋಡ್ತಕ್ಕಂಥ ಸಮಯ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಾಲರ್ ರೆಡಿ ಇದ್ದಾರೆ. ಆ ಕಾಲರ್ ಯಾರ್ದು ಅಂತ ನೋಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ನಾನ್ ಮಂಜುಳಾ, ಆಗ್ಲೇ ಕಾಲ್ ಮಾಡಿದ್ನಲ್ಲ. ಹೇಳಿ ಮೇಡಮ್, ಹೇಳಿ. ಅದೇ ನೀವ್ ಹೇಳಿದ್ರಲ್ಲ ಕ್ವಶನ್ ಆನ್ಸರ್ ಯಾರಾದ್ರೂ ಹೇಳಿದ್ರ ಸರ್? ಇದುವರೆಗೂ ಯಾರು ಹೇಳಿಲ್ಲ ಮೇಡಮ್, ಕಾಯ್ತಾ ಇದ್ದೀನಿ. ಯಾರು ಹೇಳ್ಬೋದು? ಅದು ಆನ್ಸರ್ 2015 ಸರ್. ವೆರಿ ಗುಡ್ ಮೇಡಮ್. ಖಂಡಿತ 2015ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನೌನ್ಸ್ ಆಗಿದ್ದು. ಸೊ ಕಂಗ್ರ್ಯಾಚುಲೇಷನ್ಸ್, ತುಂಬಾ ರೈಟ್ ಆನ್ಸರ್ ಅನ್ನ ಮೇಡಮ್. ಎಲ್ಲಿ ಗೂಗಲಲ್ಲಿ ಹುಡುಕಿದ್ರಾ? ಇಲ್ಲ ಸರ್, ನಮ್ಮ ಫ್ರೆಂಡ್ ಯೋಗ ಕ್ಲಾಸಿಗೆ ಹೋಗ್ತಾರೆ, ಅವಳನ್ನ ಕೇಳಿ ಹೇಳ್ದೆ. ಓಕೆ 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 ಮೇಡಮ್, ಇನ್ನೊಂದು ಪ್ರಶ್ನೆ ಇವಾಗ. ಹಾ ಸರ್. ನೀವು ನಂದಿನಿ ಹಾಲನ್ನು ಉಪಯೋಗಿಸ್ತೀರಾ ಅಥವಾ ಯಾವ ಹಾಲನ್ನು ಉಪಯೋಗಿಸ್ತೀರಿ? ಇಲ್ಲ ಸರ್, ನಾವು ಹಳ್ಳಿ ಹಾಲನ್ನೇ ಉಪಯೋಗಿಸ್ತೀವಿ. ಓಕೆ, ತೊಂದರೆ ಇಲ್ಲ. ನಂದಿನಿ ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಗೊತ್ತಲ್ವಾ? ಹಾ ಸರ್, ನಂದಿನಿ ಕರ್ನಾಟಕದ ಬ್ರ್ಯಾಂಡ್. ಹೌದು. ಆ ನಂದಿನಿ ಹಾಲನ್ನ ನೀವು ಕ್ರಿಕೆಟ್ ನೋಡ್ತೀರಾ ಮೇಡಮ್? ಏನ್ ಸರ್? ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್ ಕ್ರಿಕೆಟ್ ಓಕೆ ನಲ್ಲಿ. ಫೈನ್, ತೊಂದರೆ ಇಲ್ಲ. ಈಗ ಇನ್ನೇನು 2020 ವರ್ಲ್ಡ್ ಕಪ್ ಶುರು ಆಗ್ತಾ ಇದೆ. ಅದರಲ್ಲಿ ನಮ್ಮ ನಂದಿನಿ ಹಾಲನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಹಾ ಸರ್. ಅಂದ್ರೆ ಈಗ ಇವರೆಲ್ಲ IPL ನಲ್ಲಿ ತಗೊಂತಾರಲ್ಲ, ಆ ತರನ ಸರ್? ಹಾ, ಆತರ ಒಂದು ಸಂಪೂರ್ಣ ತಂಡಕ್ಕೆ ನಂದಿನಿ ಅವರು ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಸೊ ಅಲ್ಲಿ ಅಂದ್ರೆ ಅಲ್ಲ ಸರ್, ಬೇರೆ ಪ್ರಾಡಕ್ಟ್, ಈಗ ಮಿಲ್ಕ್ ಪ್ರಾಡಕ್ಟ್ಗಳು ಬೇರೆ ಪ್ರಾಡಕ್ಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿನಲ್ಲಿ ಎಲ್ಲ ನಂದಿನಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ವಿದೇಶಗಳಲ್ಲೂ ಕೂಡ ಈಗ ಆಲ್ರೆಡಿ ಅದರದ ಔಟ್ಲೆಟ್ಸ್ ಕೂಡ ಓಪನ್ ಆಗಿದೆ ನಂದಿನಿದು. ಅದು ತುಂಬಾ ರೆವಲ್ಯೂಷನ್ ಮಾಡಿದೆ ಸರ್ ನಂದಿನಿ ಅನ್ನೋದು. ಹೌದು. ಈ ಹಳ್ಳಿಗಳಿಂದ ಈಗ ಅಲ್ಲಿ ನಮ್ಮೂರಲ್ಲಿ ತುಂಬಾ ಜನ ಹಾಲುಗಳು ಹಾಕ್ತಾರೆ ಸರ್ ಡೈರಿ. ನಾವಂತೂ ದನಗಳು ಕಟ್ಕೊಂಡಿಲ್ಲ. ನಾವು ಸರ್ ಅಗ್ರಿಕಲ್ಚರ್ ಮಾಡ್ತಿರೋದು ನಮ್ಮನೆಯವರು, ಆದ್ರೆ ನಾವು ದನಗಳನ್ನ ಕಟ್ಕೊಂಡಿಲ್ಲ. ಇಲ್ಲಿ ತುಂಬಾ ಇನ್ಕಮ್ ತಗೊಂತಿದ್ದಾರೆ ಸರ್ ನಮ್ಮೂರಲ್ಲಿ ದನಗಳು ತಗೊಂಡ್ಬಿಟ್ಟು. ನಮ್ಮ ಹೆಮ್ಮೆಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ನಂದಿನಿಗೆ ಅವರಿದ್ದಾಗ ನಂದಿನಿ ರಾಜ್ಕುಮಾರ್ ಅವರು ಒಂದು ಆಡ್ ಕೊಟ್ಟಿದ್ರಲ್ಲ, ನಂದಿನಿ ಫ್ಲೇವರ್ ಮಿಲ್ಕ್ ರಾಜ್ಕುಮಾರ್ ಅವರು ಕೂಡ ಆಡ್ ಕೊಟ್ಟಿದ್ರು. ಅದೇ ರೀತಿ ಅವರ ದಾರಿಯಲ್ಲಿ ಸಾಗಿರ್ತಕ್ಕಂಥ ಅಂದ್ರೆ ನಂದಿನಿ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿರುತ್ತೆ ಸರ್. ಖಂಡಿತ. ನಂದಿನಿ ಮಿಲ್ಕ್ ಪೇಡ್ ಆಗಿರ್ಬೋದು, ಹಾಲು ಮಿಲ್ಕ್ ಪ್ರಾಡಕ್ಟ್ಸ್, ಗೀ ಆಗ್ಲಿ, ಬೇರೆಯವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಒಳಗೆಲ್ಲ ನಂದಿನಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಮೇಡಮ್, ನನ್ನ ಪ್ರಶ್ನೆ ಏನು ಅಂದ್ರೆ, ಇವಾಗ ಒಟ್ಟು 12 ಅಂತಾರಾಷ್ಟ್ರೀಯ ತಂಡಗಳು ಈ ಒಂದು 2020 ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಓಕೆ, ಅದರಲ್ಲಿ ಒಂದು ತಂಡಕ್ಕೆ 12ರಲ್ಲಿ ಒಂದು ತಂಡಕ್ಕೆ ನಮ್ಮ ನಂದಿನಿ ಅವರು ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಅವರು ಏನ್ ಟಿ ಶರ್ಟ್ ಹಾಕೊಂಡಿರ್ತಾರಲ್ವಾ ಕ್ರಿಕೆಟ್ ಪ್ಲೇಯರ್ಸ್, ಅದರಲ್ಲಿ ನಂದಿನಿ ಅಂತಕ್ಕಂಥದ್ದು ಲೋಗೋ ಒಂದು ತಂಡಕ್ಕೆ ಕೊಟ್ಟಿದ್ದಾರೆ. ಆ ತಂಡ ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ. ಗೊತ್ತಿದ್ಯಾ ಉತ್ತರ ಏನಾದ್ರು? ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಇದು ಅಂದ್ರೆ ಗೊತ್ತಿಲ್ಲ ಸರ್. ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಅಂದ್ರೆ 2020 ಮ್ಯಾಚ್ ಹೇಳ್ತಾ ಇದ್ರಿ. ಹೌದು. ಅಂದ್ರೆ ಈಗ ಹೇಗೆ ಭಾರತ ಇರುತ್ತೆ, ಪಾಕಿಸ್ತಾನ ಇರುತ್ತೆ, ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್, ಈ ರೀತಿ USA ಸೇರಿ 12 ತಂಡಗಳಿದೆ. ಓಕೆ, ಆ 12 ತಂಡದಲ್ಲಿ ಒಂದು ತಂಡಕ್ಕೆ ನಮ್ಮ ನಂದಿನಿ ಪ್ರಾಯೋಜಕತ್ವ ಮಾಡಿದೆ ಈ ಸಾರಿ. ಅದು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಜಕತ್ವಕ್ಕಂಥದ್ದು. ಆ ತಂಡ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಓಕೆ ಓಕೆ, ಪರವಾಗಿಲ್ಲ ಮೇಡಮ್, ತೊಂದರೆ ಇಲ್ಲ. ಸಾಧ್ಯವಾದ್ರೆ ನಾಳೆ ಕಾಲ್ ಮಾಡಿದಾಗ, ಅಥವಾ ನಾಳೆ ಇನ್ನೇನು ಇರೋದಿಲ್ಲ, ಮಂಡೇ ಕಾಲ್ ಮಾಡಿದಾಗ ಆ ತಂಡ ಯಾವ್ದು ಅಂತ ತಿಳ್ಕೊಳಕ್ ಪ್ರಯತ್ನ. ಖಂಡಿತ ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಿಮ್ಮ ಒಂದು ಕ್ಯೂರಿಯಾಸಿಟಿಗೆ, ನಿಮ್ಮ ಒಂದು ಇಂಟ್ರೆಸ್ಟ್ಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಬಿಕಾಸ್ ನೀವು ಉತ್ತರವನ್ನ ತಿಳ್ಕೊಂಡು ಬಂದು ಮತ್ತೆ ನೀವು ತಿಳಿಸ್ತಾ ಇದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2015ರಲ್ಲಿ ಪ್ರಾರಂಭ ಆಗಿದ್ದು ಅಂತೇಳಿ. ಕಾಂಪೀಟ್ ಮಾಡೋದಂದ್ರೆ ತುಂಬಾ ಇಷ್ಟ ಸರ್. ನಿಮ್ ಚಾನಲ್ ನಲ್ಲಿ ಅವಾಗ ಕ್ವಿಜ್ ಪ್ರೋಗ್ರಾಮ್ಗಳು ಬರ್ತಾ ಇರುತ್ತಲ್ಲ, ಅದಕ್ಕೆ ನಾವು ರೆಗ್ಯುಲರ್ ಕಾಲರ್ ಸರ್. ನಾವು ಸಿಂಚನಾ ಮೇಡಮ್ ಇದ್ದಾಗಿಂದ ನೋಡ್ತಾ ಇದೀವಿ. ಅಲ್ಲ, ಸಿಂಚನೆಲ್ಲ ಮುಂಚೆ ಇದ್ರಲ್ಲ, ಸಿಂಚನಾ ಶ್ರೀಗೌರಿ ಅವರೆಲ್ಲ ಇದ್ರಲ್ಲ, ಅವಾಗ್ಲಿಂದಾನು ರೆಗ್ಯುಲರ್ ಕಾಲ್ ಮಾಡ್ತಿದೀವಿ ಸರ್ ನಾವು. ನಿಮ್ ಚಾನಲ್ ಅಲ್ಲಿ ನಮಗೆ ತುಂಬಾ ಇಷ್ಟ ಸರ್. ಎಲ್ಲ ವೆರೈಟಿ ಪ್ರೋಗ್ರಾಮ್ಸ್ ಗಳು ಬರುತ್ತಲ್ಲ ಇದರಲ್ಲಿ. ನಮಸ್ತೆ ದಾವಣಗೆರೆ ಪ್ರೋಗ್ರಾಮ್ ಅಂದ್ರೆ ಇಷ್ಟ ಸರ್ ನಮ್ಗೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಮಂಡೆಯಿಂದ ಇದೇ ರೀತಿ ಪ್ರಶ್ನಾ ಉತ್ತರ ಯಾವಾಗಲೂ ಜಾರಿ ಇರುತ್ತೆ. ಸೊ ಇದನ್ನ ಇನ್ನಷ್ಟು ಇಂಟ್ರಾಕ್ಟಿವ್ ಆಗಿರೋ ಹಾಗೆ ನಾನು ಕೂಡ ನೋಡ್ಕೊಳ್ತೀನಿ. ಸೊ ಮಂಡೆಗೆ ಈಗಲೇ ನಾನು ಪ್ರಶ್ನೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಕಾಲ್ ಮಾಡ್ತೀರಿ. ಖಂಡಿತ ಖಂಡಿತ ಹೇಳಿ ಮೇಡಮ್, ತುಂಬಾ ಖುಷಿ ಆಗತ್ತೆ. ಸೊ ನಾನು ಕೂಡ ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀನಿ. ಬಿಕಾಸ್ ಇದು ಬರೀ ಉತ್ತರ ಅಷ್ಟೇ ಅಲ್ಲ, ನಮ್ಮ ಹೆಮ್ಮೆಯ ನಂದಿನಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ತಂಡಕ್ಕೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ ಅಂದ್ರೆ ಅದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ.
ಅದರಲ್ಲೂ ಕೂಡ ಆ ನಂದಿನಿಲಿ ಇರ್ತಕ್ಕಂಥ ಲೋಗೋ ನಮ್ಮ ಕನ್ನಡದಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಎರಡನೇ ಹೆಮ್ಮೆಯ ವಿಚಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು 198 ರಾಷ್ಟ್ರಗಳು ಟಿವಿ ನೋಡ್ತಾ ಇರುತ್ತೆ, ಆ ಒಂದು ಮ್ಯಾಚ್ ಅನ್ನು ನೋಡ್ತಾ ಇರುತ್ತೆ. ಆ 198 ರಾಷ್ಟ್ರಗಳು ಕೂಡ ನಮ್ಮ ಕನ್ನಡದ ಲೋಗೋವನ್ನು ನೋಡುತ್ತೆ ಅಂದ್ರೆ ನಿಜಕ್ಕೂ ಅದಕ್ಕಿಂತ ಹೆಮ್ಮೆ ಇನ್ನೇನಿದೆ ಮೇಡಮ್, ಹೌದು ಸರ್. ಅಲ್ವಾ? ಬರೀ ಕೇವಲ ಬೆಂಗಳೂರಲ್ಲಿ ಮದರ್ ಡೈರಿ ನೋಡಿದೀನಿ ಸರ್ ನಾನು, ನಂದಿನಿದು ಬೇರೆ ಕಡೆ ಎಲ್ಲೂ ನೋಡಿಲ್ಲ, ಬೆಂಗಳೂರಲ್ಲಿ ಮದರ್ ಡೈರಿ ನೋಡಿದೀನಿ ಸರ್. ಚೆನ್ನಾಗಿದೆ ಸರ್ ಅವೆಲ್ಲ. ಎಸ್ ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್. ನಿಮ್ಮ ಇಂಟ್ರೆಸ್ಟ್ ಹೀಗೆ ಮುಂದುವರಿಲಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೇಡಮ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೀಕ್ಷಕರೇ, ಇನ್ನೇನು ಸಮಯ ಆಗ್ತಾ ಬಂತು. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೋಮವಾರ ಇನ್ನೊಂದು ವಿಶೇಷವಾದ ಟಾಪಿಕ್ ಜೊತೆ ಬರ್ತೀನಿ. ನಿಮ್ಮ ಜೊತೆ ಸಾಕಷ್ಟು ಮಾತಾಡೋಣ. ಯಾವತ್ತೂ ಹೀಗೆ ಕರೆ ಮಾಡ್ತಾ ಇರಿ, ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಟ್ಯಾಲೆಂಟ್ ಏನಾದ್ರು ಇದ್ದರೆ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ರೆ ದಯಮಾಡಿ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ತಿಳಿಸಿ. ಅವನ್ನ ಸಂಪೂರ್ಣವಾಗಿ ಉಚಿತವಾಗಿ ನಾವು ನಮ್ಮ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಮೊನ್ನೆ ಕೂಡ ಹೇಳಿದೆ, ಯಾರಾದರೂ ಬಡ ಮಕ್ಕಳಿಗೆ ಪುಸ್ತಕವನ್ನು ನೀಡೋ ಒಂದು ವಿಚಾರ ಇಟ್ಕೊಂಡಿದ್ರೆ, ಅದೇ ರೀತಿ ಬಡ ಮಕ್ಕಳಿಗೆ ಯಾರಿಗಾದ್ರೂ ಸ್ಕೂಲ್ ಫೀಸನ್ನು ಡೊನೇಷನ್ ಕೊಡಬೇಕು ಅಂತ ಇದ್ದರೆ ದಯಮಾಡಿ ನಮ್ಮ ಮೂಲಕ ಆ ವಿಚಾರವನ್ನು ತಿಳಿಸಿ. ನಿಮಗೆ ಒಂದು ರೀತಿಯಲ್ಲಿ ನಾವು ಅದನ್ನು ಮೋಟಿವೇಟ್ ಮಾಡ್ತಾ ಇದ್ದೀವಿ ಅಂತಲ್ಲ, ಅಥವಾ ಇನ್ಸ್ಪೈರ್ ಮಾಡ್ತಾ ಇದ್ದೀವಿ ಅಂತಲ್ಲ, ನಿಮ್ಮ ಮೂಲಕ ಅದನ್ನು ನೋಡಿರ್ತಕ್ಕಂಥ 4 ಜನ ಮತ್ತೆ ಸಹಾಯ ಮಾಡೋದಕ್ಕೆ ಮುಂದೆ ಬರಲಿ, ಅಗತ್ಯ ಇರತಕ್ಕಂಥವ್ರಿಗೆ ಆ ಮೂಲಕ ಅದರ ಪ್ರಯೋಜನ ಆಗಲಿ ಅಂತಕ್ಕಂಥದ್ದು ಮಾತ್ರ ನಮ್ಮ V1 ಕಳಕಳಿ ಅಂತ ಹೇಳ್ತಾ, ಎಲ್ಲರೂ ನಗ್ನಗ್ತಾ ಇರಿ, ಸಂತೋಷವಾಗಿರಿ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನಾನು ಸೋಮವಾರ ಎಂದಿನಂತೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ V1. ನಮಸ್ಕಾರ.